ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯಕಾಮ ಥಿಯೋಸಾಫಿಕಲ್ ಲಾಡ್ಜ್ ಶ್ರೀನಿವಾಸಪುರ ಈ ದಿನ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ವಿಶೇಷ ಮಾಸಿಕ ಸತ್ಸಂಗದಲ್ಲಿ ನನಗೂ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದ. ಈ ದಿನ ನಿರ್ದೇಶಕರು ಈ ಒಂದು ಸತ್ಸಂಗಕ್ಕೆ ಆರಿಸಿಕೊಂಡಿರುವಂತಹ ವಿಚಾರ ಜೀವಿಸುವ ಕಲೆ ಅಂತ. ಅನೇಕ ದೃಷ್ಟಿಕೋನಗಳಲ್ಲಿ ಮನುಷ್ಯ ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡತಕ್ಕಂತಹ ಒಂದು ಪ್ರಯತ್ನ. ಇದುವರೆಗೆ ಮೊದಲನೆಯ ಉಪನ್ಯಾಸದಲ್ಲಿ ಮನುಷ್ಯ ಈ ಭೂಮಿಯ ಮೇಲೆ ಜೀವನ ಮಾಡ್ತಾ ಇದ್ದಾನೆ, ಯಾವ ರೀತಿ ಜೀವನ ಮಾಡ್ತಾ ಇದ್ದಾನೆ, ಆದರೆ ಯಾವ ರೀತಿ ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿದೆ. ಜೀವಿಸೋದು ಒಂದು ಕಲೆ. ನಾವು ಸುಮ್ಮನೆ ಹುಟ್ಟೋದು ಮತ್ತು ಯಾವತ್ತೋ ಒಂದಿನ ಈ ದೇಹವನ್ನು ಬಿಟ್ಟು ಈ ಪ್ರಪಂಚದಿಂದ ದೂರ ಹೋಗ್ತಕ್ಕಂಥದ್ದಲ್ಲ. ಈ ಜೀವನಕ್ಕೆ ಬಹಳ ಅರ್ಥ ಇದೆ, ಆಳವಾದ ಅರ್ಥ ಇದೆ. ಇದನ್ನು ನಾವು ರಚನಾತ್ಮಕವಾಗಿ ರೂಪಿಸ್ಕೊಳ್ಬೇಕು, ಸೃಜನಾತ್ಮಕವಾಗಿ ರೂಪಿಸ್ಕೊಳ್ಬೇಕು. ಅದು ಒಂದು ಕಲೆ. ಜೀವಿಸೋದು ಅಂತಕ್ಕಂಥದ್ದು ಒಂದು ಕಲೆ. ಅದನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಥಿಯಾಸಫಿ ಸಾಹಿತ್ಯದ ಬೆಳಕಿನಲ್ಲಿ ಇದುವರೆಗೂ ಮಂಕುತಿಮ್ಮನ ಕಗ್ಗದ ಕವನಗಳ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಈಗ ಥಿಯಾಸಫಿ ಸಾಹಿತ್ಯದ ಬೆಳಕಿನಲ್ಲಿ ನಾವು ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮನುಷ್ಯ ತನ್ನ ಪರಿಸರವನ್ನು ನಾಶ ಮಾಡ್ತಾ ತನ್ನ ಸ್ವಾರ್ಥೋದ್ದೇಶದಿಂದ ಆಶಾಪೂರಿತನಾಗಿ ಲೌಕಿಕ ವಸ್ತು ವಿಷಯಗಳಿಗೆ ವ್ಯಾಮೋಹಿತನಾಗಿ ಹೇಗೆ ತನ್ನ ಜೀವನವನ್ನು ಒತ್ತಡಮಯವಾಗಿಸ್ಕೊಂಡಿದ್ದಾನೆ, ಹೇಗೆ ನರಕ ಸದೃಶವಾಗಿಸ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರವನ್ನು ಸಾಕಷ್ಟು ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ನಾವೆಲ್ಲವೂ ಕೂಡ ಈ ರೀತಿಯ ಒಂದು ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಈ ಭೂಮಿಯ ಮೇಲಿದ್ದು ಅಲ್ವಾ. ಒತ್ತಡದ ಜೀವನ, ಸದಾ ತಳಮಳ, ಮನಸ್ಸಲ್ಲಿ ಸಂಘರ್ಷ, ಯಾವಾಗಲೂ ಕೂಡ ಪ್ರತಿ ಕ್ಷಣವೂ ಕೂಡ ಜೀವನದಲ್ಲಿ ನಮಗೆ ಸವಾಲುಗಳು ಎದುರಾಗ್ತಾನೇ ಇವೆ. ಅದನ್ನು ಎಷ್ಟರ ಮಟ್ಟಿಗೆ ನಾವು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ, ಅಥವಾ ಸವಾಲುಗಳನ್ನು ಎದುರಿಸಿ ನಾವು ನಮ್ಮ ಜೀವನವನ್ನು ಸುಂದರಮಯವಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂತ ಹೇಳ್ಬೋದು. ಕೆಲವರು ಇಲ್ಲವೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ನಾವು ಈಗ ನಿಜವಾಗ್ಲೂ ಇದ್ದೇವೆ. ಮನುಷ್ಯ ಈ ಭೂಮಿಯ ಮೇಲೆ ಜೀವನ ಮಾಡ್ತಾ ಮಾಡ್ತಾ ಒಂದು ಹಂತದಲ್ಲಿ ಸಾಕಷ್ಟು ಬೇಸತ್ತು ಹೋಗ್ತಾನೆ. ನೋವು, ದುಃಖ, ಸಮಸ್ಯೆಗಳು ಎಲ್ಲದರ ಮಧ್ಯೆ ಸಿಕ್ಕಾಕೊಂಡು ಈ ಜೀವನಕ್ಕೆ ಏನಪ್ಪ ಅರ್ಥ, ಜೀವನಕ್ಕೆ ಏನಾದರೂ ಒಂದು ಉದ್ದೇಶ ಇದೆಯಾ, ನಾನು ಹುಟ್ಟಿದಾಗಲಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾಂತ್ರಿಕವಾಗಿ ಆಯಾ ಕಾಲಕ್ಕೆ ಏನೇನು ಮಾಡ್ಬೋದೋ ಹಿರಿಯರು ಮಾಡ್ಕೊಳ್ತಾ ಬಂದಿದ್ದಾರೋ ಅದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಜೀವನವನ್ನು ಕಳೀತಾ ಇದ್ದೀವಿ. ಬಾಲ್ಯದಲ್ಲಿ ಅಭ್ಯಾಸದ ಕಡೆ ಗಮನ, ಶಿಕ್ಷಣದ ಕಡೆ ಗಮನ. ಆ ಶಿಕ್ಷಣವು ಯಾವುದರ ಕಡೆ? ಶಿಕ್ಷಣ ದೊಡ್ಡವರಾದ ಮೇಲೆ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು, ಉದ್ಯೋಗವನ್ನು ಪಡ್ಕೊಂಡು ನಾನು ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಿ ಅದರಿಂದ ನನಗೆ ಬೇಕಾದಂತಹ ಸುಖ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು. ಪೋಷಕರಾದ ನಾವು ಕೂಡ ಮಕ್ಕಳನ್ನು ಇದೇ ದೃಷ್ಟಿಯಲ್ಲಿ ಬೆಳೆಸ್ತಾ ಇದ್ದೀವಿ. ಅದು ಸರಿಯಾ ಅಂತ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕು. ಒಂದು ಹಂತದಲ್ಲಿ ಸಾಕಪ್ಪ ಈ ಜೀವನ, ಈ ಸಂಸಾರ ನಿಸ್ಸಾರ, ಈ ಸಂಸಾರದಿಂದ ನನಗೆ ಮುಕ್ತಿ ದೊರಕಬೇಕು, ಈ ಜಂಜಾಟ
ಈ ನೋವು ದುಃಖ ನನಗೆ ಬೇಕಾಗಿಲ್ಲ ಅನ್ನುವಂತಹ ಸ್ಥಿತಿಯನ್ನು ನಾವು ಪ್ರತಿಯೊಬ್ಬರೂ ಮನುಷ್ಯರಾಗಿ ಈ ಭೂಮಿಯ ಮೇಲೆ ಅಂದ್ಕೊಳ್ತೀವಿ. ಆಗೇನು ಮಾಡ್ತೀವಿ, ನಾವು ಸ್ವಲ್ಪ ಈ ಲೌಕಿಕ ಚಟುವಟಿಕೆಗಳಿಂದ ವಿಮುಖರಾಗ್ತಕ್ಕಂತಹ ಪ್ರಯತ್ನ ಮಾಡ್ತೀವಿ. ಸಹಜವಾಗಿ ಅಲ್ವಾ, ಸ್ವಲ್ಪ ವಿಮುಖರಾಗ್ತೇವೆ. ಬರೀ ನಮ್ಮ ವ್ಯವಹಾರಗಳು, ಕೌಟುಂಬದ ವಿಚಾರಗಳು, ಬರೀ ಆಸ್ತಿ ಅಂತಸ್ತನ್ನು ನಾವು ಮಾಡ್ತಕ್ಕಂಥದ್ದು ಅಥವಾ ಹಣ ಗಳಿಕೆ ಅಷ್ಟೇ ಅಲ್ಲ, ಬೇರೆ ಇನ್ನೇನೋ ಇದೆ, ಜೀವನಕ್ಕೆ ಏನೋ ಅರ್ಥ ಇದೆ, ಉದ್ದೇಶ ಇದೆ ಅನ್ನುವಂತಹ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಪುಸ್ತಕಗಳನ್ನು ಓದ್ತೀವಿ, ಸತ್ಸಂಗಗಳಲ್ಲಿ ನಾವು ಭಾಗವಹಿಸ್ತೀವಿ, ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ, ವೇದ ಉಪನಿಷತ್ತುಗಳನ್ನು ಓದ್ತೀವಿ. ಸಾಮರ್ಥ್ಯ ಇರ್ತಕ್ಕಂತಹವರು ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಪಾಂಡಿತ್ಯವನ್ನು ಮೆರೀತೇವೆ. ಇಲ್ಲ, ನಮಗೆ ಓದ್ತಕ್ಕಂತಹ ಶಕ್ತಿ ಇಲ್ಲದಲೇ ಇರ್ತಕ್ಕಂಥವರು ನಮಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ಪರಿಹರಿಸು ದೇವ ಅಂತ ಗುಡಿ ಗೋಪುರಗಳನ್ನು ಸುತ್ತುತ್ತೇವೆ. ದೇವಸ್ಥಾನಗಳಿಗೆ ಹೋಗಿ ನಾವು ಅರ್ಚನೆ, ಭಜನೆ, ಮಂತ್ರಪಠನೆ, ಅನೇಕ ರೀತಿಯಲ್ಲಿ ನಮಗೆ ತೋಚಿದ ರೀತಿಯಲ್ಲಿ ನಮ್ಮನ್ನು ಕಷ್ಟಗಳಿಂದ ಪಾರು ಮಾಡು ದೇವ ಅಂತ ಆತನ ಮೊರೆ ಹೋಗ್ತೇವೆ. ಇಲ್ಲ, ಇನ್ನೂ ಕೆಲವರು ಸೇವಾ ಕಾರ್ಯಗಳಲ್ಲಿ ಕೂಡ ತೊಡಗಿಸ್ಕೊಳ್ಬೋದು ಅಲ್ವಾ. ನಾವು ಸೇವಾ ಕಾರ್ಯಗಳಲ್ಲೂ ಕೂಡ ನಾವು ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಕೆಲವು ಸಂಸ್ಥೆಗಳಲ್ಲಿ ಅನ್ನದಾನ ಮಾಡ್ಬೋದು, ಇಲ್ಲ ಇನ್ನೇನೋ ಒಂದು ಪುಸ್ತಕ ದಾನ ಅಥವಾ ಜ್ಞಾನದಾನ, ಯಾವುದೇ ಒಂದು ಸೇವಾ ಕಾರ್ಯಗಳಲ್ಲೂ ತೊಡಗಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆದರೂ ನಮಗೆ ಸಿಗ್ತಕ್ಕಂತಹ ನೆಮ್ಮದಿ ಅಂತಕ್ಕಂಥದ್ದು ಸ್ವಲ್ಪ ಸಮಯ ಮಾತ್ರ. ಸದಾಕಾಲ ನಮಗೆ ನೆಮ್ಮದಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಮನುಷ್ಯನಿಗೆ ಸಿಗ್ತಾ ಇಲ್ಲ. ನಾವು ಈ ಲೌಕಿಕ ಚಟುವಟಿಕೆಯಿಂದ ವಿಮುಖರಾಗಿ ಬೇರೆ ಉತ್ತಮವಾದಂತಹ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೇ ಆದರೂ ಕೂಡ ನಮಗೆ ಆ ಆನಂದ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ, ನೆಮ್ಮದಿ ಅಂತಕ್ಕಂಥದ್ದು ಜೀವನದಲ್ಲಿ ಖಂಡಿತವಾಗ್ಲೂ ಇಲ್ಲ. ಸಮಸ್ಯೆಗಳು ಎದುರಾಗ್ತಾನೇ ಇದೆ, ಜೀವನದಲ್ಲಿ ಸವಾಲುಗಳು ಪ್ರತಿ ಕ್ಷಣವೂ ನಮಗೆ ಒದಗುತ್ತಾನೇ ಇದೆ. ಈ ರೀತಿ ಇರುವಾಗ ನಾವು ಏನು ಮಾಡಬೇಕು, ನಾವು ಹೇಗೆ ಜೀವನ ಮಾಡಬೇಕು? ಇಷ್ಟೆಲ್ಲ ಸತ್ಸಂಗದಲ್ಲಿ ನಾನು ಭಾಗವಹಿಸಿದ್ರೂ ಕೂಡ ನನಗೇನು ನೆಮ್ಮದಿ ಸಿಗ್ತಾ ಇಲ್ವೇ? ನಾನು ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಎಷ್ಟೋ ಕಾಲದಿಂದ, ಎಷ್ಟೋ ಜನ್ಮಗಳಿಂದಲೂ ನಾವು ಇದನ್ನೇ ಮಾಡ್ಕೊಂಡು ಬಂದಿರತಕ್ಕಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅಲ್ವಾ. ಅದಕ್ಕೆ ನಾವು ಏನಪ್ಪ ಮಾಡಬೇಕು ಅನ್ನೋ ಪ್ರಶ್ನೆ ಹಾಕ್ಕೊಂಡಾಗ ನಾವು ಭಾಗವಹಿಸ್ತಕ್ಕಂತಹ ಸತ್ಸಂಗಗಳಲ್ಲಿ ತಿಳ್ಕೊಳ್ಳೋ ವಿಚಾರವನ್ನು ಅಥವಾ ನಾವು ಅಧ್ಯಯನ ಮಾಡಿ ತಿಳ್ಕೊಳ್ತಕ್ಕಂತಹ ವಿಚಾರವನ್ನು ಆಳವಾಗಿ ನಾವು ಮನನ ಮಾಡಬೇಕಾಗುತ್ತೆ. ಅವುಗಳ ಆಳ ಅರ್ಥವನ್ನು ಹೊಕ್ಕಿ ಅಲ್ಲಿ ಏನು ಸಂದೇಶವಿದೆ ಅಂತ ನಾವು ಹುಡುಕಬೇಕಾಗತ್ತೆ ಅಲ್ವಾ. ನಮ್ಮ ಥಿಯಾಸಫಿ ಹೇಳುತ್ತೆ, ಸಂತ ಮಹಂತರು, ಋಷಿ ಮುನಿಗಳು, ಅನುಭಾವಿಗಳು ಎಲ್ಲರೂ ಕೂಡ ಹೇಳ್ತಾರೆ, ನಿನಗೆ ಬಾಹ್ಯದಲ್ಲಿ ಏನೂ ಸಿಗೋದಿಲ್ಲ. ನೀನು ಎಲ್ಲಿಯವರೆಗೂ ಹೊರಗಡೆ ಹುಡುಕ್ತಾ ಇರ್ತೀಯೋ, ಹೊರಗಿನ ಪ್ರಪಂಚದಲ್ಲಿ ನೆಮ್ಮದಿಗೋಸ್ಕರ ಹುಡುಕ್ತಾ ಇರ್ತೀಯೋ, ಅಲ್ಲಿವರೆಗೂ ನಿನಗೆ ಸುಖ ಆಗಲಿ, ಸಂತೋಷ ಆಗಲಿ, ನೆಮ್ಮದಿ ಆಗಲಿ ಯಾವುದೂ ಕೂಡ ಸಿಕ್ಕೋದಿಲ್ಲ. ಇದು ಅನುಭಾವಿಗಳು ಹೇಳಿರ್ತಕ್ಕಂತಹ ಮಾತು. ನೀನು ಅಂತರಂಗವನ್ನು ಶೋಧಿಸು, ನಿನ್ನ ಪ್ರಜ್ಞೆ ಬಹಿರ್ಮುಖವಾಗಿದೆ ಪ್ರಸ್ತುತ, ಅದನ್ನು ನೀನು ಒಳಗಡೆ ತಿರುಗಿಸು, ನಿನ್ನನ್ನು ನೀನು ಪರಿಶೀಲನೆ ಮಾಡ್ಕೋ. ಅಲ್ಲಿಯವರೆಗೂ ನೀನು ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ಸಾಕಷ್ಟು ನಮ್ಮ ಸಾಹಿತ್ಯದಲ್ಲಿ ಹೇಳ್ತಾ ಬಂದಿದ್ದಾರೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ಲೆಡ್ಬಿಡ್ರ್ ಅವರು ಒಂದು ಕಡೆ ಹೇಳ್ತಾರೆ, ಆಧ್ಯಾತ್ಮ ಸಾಧಕನಿಗೆ 4 ವಿಚಾರಗಳು ಬಹಳ ಮುಖ್ಯವಾಗುತ್ತೆ. ಸತ್ಸಂಗದಲ್ಲಿ ಭಾಗವಹಿಸ್ತಕ್ಕಂಥದ್ದು ಮೊದಲನೆಯ ಹಂತ ಆದರೆ, 2ನೆಯ ಹಂತದಲ್ಲಿ ಸ್ವಾಧ್ಯಾಯ ಬಹಳ ಮುಖ್ಯ. ಸ್ವಾಧ್ಯಾಯ ಅಂದರೆ ನಾವೇ ಸ್ವತಃ ಗ್ರಂಥಗಳ ಅಧ್ಯಯನ ಮಾಡೋದಷ್ಟೇ ಅಲ್ಲ, ನಮ್ಮನ್ನು ಕೂಡ ನಾವು ಅಧ್ಯಯನ ಮಾಡ್ಕೊಳ್ತಕ್ಕಂಥ ಅದು ಬಹಳ ಮುಖ್ಯ. ಸ್ವಯಂ ಪರಿಶೀಲನೆ, ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವ, ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಕಡೆ ನಮಗೆ ಗಮನ ಇದೆಯಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮನ್ನು ನಾವು ಗಮನಿಸೋದು ಬಹಳ ಮುಖ್ಯ. ಈಗಾಗಲೇ ಮೊದಲನೇ ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು,
ನಾವು ದೇಹಾತ್ಮ ಪ್ರಜ್ಞೆಯಲ್ಲಿ ಬದುಕ್ತಾ ಇದ್ದೇವೆ. ನಾವು ಥಿಯಾಸಫಿ ಸಾಹಿತ್ಯದಲ್ಲಿ ತಿಳ್ಕೊಂಡಿದ್ದೇವೆ. ನಾವು ದೇಹಾತ್ಮ ಪ್ರಜ್ಞೆ ಅಂದರೆ ಏನು? ಸ್ಥೂಲ ದೇಹ, ನಮ್ಮ ರಾಗಭಾವಗಳು, ಮತ್ತು ನಾವು ನಮ್ಮ ಮನಸ್ಸಿನೊಂದಿಗೆ ಕೆಲಸ ಮಾಡ್ತಾ ಇದ್ದೇವೆ. ಮನಸ್ಸೇ ಪ್ರಸ್ತುತ ಮನುಷ್ಯನಿಗೆ ಪ್ರಧಾನವಾಗಿದೆ. ಎಲ್ಲವೂ ಕೂಡ ನಾವು ಮನಸ್ಸಿಂದಲೇ ಮಾಡೋದು. ನನಗೆ ಮನಸ್ಸು ಬಂದ್ರೇ ನಾನು ಸತ್ಸಂಗಕ್ಕೆ ಬರೋದು, ನನಗೆ ಮನಸ್ಸಾದ್ರೇ ನಾನು ಇನ್ನೊಂದು ಯಾವುದೋ ಒಂದು ಕೆಲಸವನ್ನು ಮಾಡೋದು. ಪ್ರತಿಯೊಂದು ಕೂಡ ನನ್ನ ಮನಸ್ಸಿಗೆ ಹೇಳಿದಾಗೆ ನನ್ನ ಮನಸ್ಸು ಯಾವ ರೀತಿ ನನಗೆ ಸೂಚನೆಯನ್ನು ಕೊಡುತ್ತೋ ಅದೇ ರೀತಿ ನಡ್ಕೊಳ್ತಾ ಇದ್ದೇವೆ. ಆದರೆ ಯಾವ ಮನಸ್ಸು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಸ್ತುತ ಅನ್ನೋದು ಬಹಳ ಮುಖ್ಯ. ಕೆಳ ಮನಸ್ಸೇ ನಮಗೆ ಪ್ರಧಾನವಾಗಿರ್ತಕ್ಕಂಥದ್ದು. ಕೆಳ ಮನಸ್ಸು ಅಂದರೆ ಪ್ರತ್ಯೇಕತೆಯನ್ನು ಸೃಷ್ಟಿಸ್ತಕ್ಕಂಥ ಮನಸ್ಸು. ಅದಕ್ಕೆ ಮನುಷ್ಯ ಈಗ ನಾನು ಬೇರೆ ನೀನು ಬೇರೆ ಅನ್ನುವಂತಹ ಪ್ರತ್ಯೇಕತಾ ಭಾವನೆಯಲ್ಲಿ ಬದುಕ್ತಾ ಇದ್ದಾನೆ. ತನ್ನ ಸ್ವಾರ್ಥನೇ ಮುಖ್ಯ ಅಲ್ವಾ? ವ್ಯಷ್ಟಿ ಪ್ರಜ್ಞೆ ಹೆಚ್ಚಾಗಿದೆ ಸಮಷ್ಟಿ ಪ್ರಜ್ಞೆಗಿಂತ. ಆ ರೀತಿಯ ಒಂದು ಬದುಕನ್ನು ನಾವು ನಡೆಸ್ತಾ ಇದ್ದೇವೆ. ನಾವೇನು ಮಾಡ್ತಾ ಇದ್ದೀವಿ? ಮೇಲ್ಮೈನಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಯಾಂತ್ರಿಕವಾಗಿ ನಮ್ಮ ಮನಸ್ಸನ್ನು ನಾವು ಗಮನಿಸೋದಿಲ್ಲ, ನಮ್ಮ ರಾಗಭಾವಗಳನ್ನು ಗಮನಿಸೋಲ್ಲ. ಸಾಹಿತ್ಯದಲ್ಲಿ ಹೇಳಿದೆ, ನಾವು ಮುಖ್ಯವಾಗಿ ಇವು 3 ದೇಹಗಳಲ್ಲಿ ಬದುಕ್ತಾ ಇದ್ದೀವಿ. ಹೌದು, ಸರಿ, ತಿಳ್ಕೊಂಡಿದ್ದೇವೆ. ಗಮನಿಸಿದ್ದೇವಾ? ನಮ್ಮಲ್ಲಿ ರಾಗಭಾವಗಳು ಹೇಗೆ ಹೇಳ್ತಾ ಇದೆ, ಯಾವಾಗ ಹೇಳ್ತಾ ಇದೆ, ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ನಮಗೆ ತೊಂದರೆ ಕೊಡ್ತಾ ಇದೆ, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಅದು ಏನೇನೋ ಸಂಘರ್ಷಗಳನ್ನು ಸೃಷ್ಟಿಸ್ತಾ ಇದೆ, ಸಂಬಂಧಗಳಲ್ಲಿ ಹೇಗೆ ಬಿರುಕನ್ನುಂಟು ಮಾಡ್ತಾ ಇದೆ, ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಹೇಗೆ ನಮ್ಮನ್ನು ಭ್ರಾಂತಿಗೆ ಒಳಪಡಿಸಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವ? ಅದನ್ನು ಮಾಡಿದ್ರೆ ಮಾತ್ರ ನಾವು ತಿಳ್ಕೊಂಡಂತಹ ವಿಚಾರವನ್ನು ಅನುಷ್ಠಾನಕ್ಕೆ ತರೋದು ಸಾಧ್ಯ. ಅದಕ್ಕೆ 4 ವಿಚಾರಗಳು: ಸತ್ಸಂಗ, ಸ್ವಾಧ್ಯಾಯ, ಸ್ವಯಂ ಪರಿಶೀಲನೆ ಮತ್ತು ಅನುಷ್ಠಾನ. ಇದು ಭಾಳ ಮುಖ್ಯ. ನಾವು ತಿಳ್ಕೊಂಡಂತಹ ಉನ್ನತವಾದಂತಹ ವಿಚಾರಗಳನ್ನು ಅಥವಾ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಳ್ಳದೆ ಹೋದರೆ, ನಮ್ಮಲ್ಲಿ ನಾವು ಮೈಗೂಡಿಸ್ಕೊಳ್ಳದೆ ಹೋದರೆ ನಾವು ಮುಂದುವರಿಯೋದಕ್ಕೆ ಆಧ್ಯಾತ್ಮ ಮಾರ್ಗದಲ್ಲಿ ಸಾಧ್ಯನೇ ಇಲ್ಲ. ಅದನ್ನು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮನ್ನು ನಾವು ಮೊದಲು ಪರಿಶೀಲನೆಯನ್ನು ಮಾಡಿಕೊಳ್ಬೇಕು. ನಾವು ಹೇಗೆ ಮಾಡ್ತಾ ಇದ್ದೀವಿ? ಬಹಳ ಮೇಲ್ಮೈನಲ್ಲಿ ಜೀವನ ಸಾಧಿಸ್ತಾ ಇದ್ದೀವಿ. ಮೇಲ್ಮೈನಲ್ಲಿ ಜೀವನ ಹೇಗೋ ಯಾಂತ್ರಿಕವಾಗಿ ಹೇಗೋ ಬರ್ತೀವಿ, ಹೇಗೋ ಜೀವನ ನಡೀತಾ ಇದೆ, ಹೇಗೋ ಸಂಪಾದನೆ ಮಾಡ್ತಾ ಇದ್ದೀನಿ, ಹೇಗೋ ಕುಟುಂಬದ ನಿರ್ವಹಣೆ ಮಾಡ್ತಾ ಇದ್ದೀನಿ. ಆ ಸಮುದ್ರದಲ್ಲಿ ಅಲೆಗಳು ಎದ್ದಾಗ ಆ ಅಲೆಗಳು ಎಲ್ಲಿಗೆ ನಮ್ಮನ್ನು ತಳ್ಕೊಂಡು ಹೋದರೆ ಅಲ್ಲಿಗೆ ಹೋದ ಹಾಗೆ. ಸಮುದ್ರದ ಮೇಲ್ಮೈನಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಇರುತ್ತೆ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂತಹ ಸಂಘರ್ಷಗಳು. ನಾವೇನು ಮಾಡ್ತಾ ಇದ್ದೀವಿ? ಯಾವುದನ್ನು ಕೂಡ ಎದುರಿಸ್ತಕ್ಕಂಥ ಧೈರ್ಯ ಇಲ್ಲ. ಅದರಿಂದ ಪಲಾಯನ ಆಗೋದಕ್ಕೂ ನೋಡ್ತೇವೆ, ಇಲ್ಲಾಂದರೆ ಅದರಿಂದ ತಪ್ಪಿಸ್ಕೊಳ್ಳೋದು, ಅದನ್ನು ಬರದಲೇ ಇರೋ ಹಾಗೆ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಮುದ್ರದ ಆಳಕ್ಕೆ ಹೋದರೆ ಮಾತ್ರನೇ ಅಲ್ಲಿರ್ತಕ್ಕಂತಹ ಪ್ರಶಾಂತತೆ, ಶಾಂತತೆಯ ಅರಿವಾಗ್ತಕ್ಕಂಥದ್ದು. ಅಲ್ಲೇ ನಮಗೆ ನಿಜವಾಗ್ಲೂ ಮುತ್ತು ರತ್ನಗಳು ಸಿಗ್ತಕ್ಕಂಥದ್ದು. ಮೇಲ್ಮೈಯಲ್ಲಿ ಅಲೆಗಳ ಹೊಡೆತದಲ್ಲಿ ನಮಗೆ ಸಿಗುತ್ತಾ? ಅಮೂಲ್ಯವಾಗಿರ್ತಕ್ಕಂತಹ ಮುತ್ತು ರತ್ನಗಳು ಸಿಗ್ತಕ್ಕಂಥದ್ದು ಸಮುದ್ರದ ತಳದಲ್ಲಿ. ಅಂದರೆ ಇಲ್ಲಿ ಸಮುದ್ರವನ್ನು ನಾವು ಮನಸ್ಸಿಗೆ ಹೋಲಿಸಿದ್ದೇ ಆದರೆ, ನಾವು ಮನಸ್ಸಿನ ಮೇಲ್ಮೈನಲ್ಲಿ ಕೆಳಗಿನ ಮನಸ್ಸಿನ ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಅದೇ ನಮ್ಮಲ್ಲಿ ಹೇಳ್ತಾ ಇರತಕ್ಕಂತಹ ಯೋಚನೆಗಳು, ಚಿಂತೆಗಳು, ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು ಮನಸ್ಸು. ಮನುಷ್ಯನಿಗೆ ಮನಸ್ಸೇ ಪ್ರಧಾನ. ನಮ್ಮ ಮನಸ್ಸನ್ನು ನಾವು ಅವಲೋಕಿಸ್ಕೊಳ್ಬೇಕು, ನಮ್ಮ ಮನಸ್ಸನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ಈ ಕೆಳಮನಸ್ಸಿನ ಹಂತದಿಂದ ನಾವು ಉನ್ನತವಾದಂತಹ ಮನಸ್ಸಿನ ಸ್ಥಿತಿಗೆ ಏರಬೇಕು. ಬಹಳ ಮುಖ್ಯ. ಮನುಷ್ಯನ ಸ್ವರೂಪವನ್ನು ಥಿಯಾಸಫಿ ಸಾಹಿತ್ಯದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆತನಿಗೆ ಸ್ಥೂಲ ದೇಹ ಒಂದೇ ಅಲ್ಲ, ಅನೇಕ ಸೂಕ್ಷ್ಮ ದೇಹಗಳಿದೆ ಅಲ್ವಾ? ಈ ಕೆಳಮನಸ್ಸಿನಿಂದ ಇನ್ನೂ ಉನ್ನತವಾದಂತಹ ಶುದ್ಧ ಮನಸ್ಥಿತಿಗೆ ನಮ್ಮ ಪ್ರಜ್ಞೆ ಏರಬೇಕು. ಇಲ್ಲ ಅಂದರೆ ಈ ಕೆಳಮನಸ್ಸಿನ ಹಂತದಲ್ಲೇ ಮನುಷ್ಯ ಎಷ್ಟೊಂದು ಮುಂದುವರೆದಿದ್ದಾನೆ ನಾಗರಿಕತೆಯಲ್ಲಿ ಅಲ್ವಾ? ತಾಂತ್ರಿಕತೆಯಲ್ಲಿ ಎಷ್ಟು ಮುಂದುವರೆದಿದ್ದಾನೆ. ಯಂತ್ರ ಜಗತ್ತು, ಪ್ರಜ್ಞೆ ಎಲ್ಲಿ ವಿಸ್ತಾರ ಆಗ್ತಾ ಇದೆ, ಒಂದೇ ಹಂತದಲ್ಲಿ ವಿಸ್ತಾರ ಆಗ್ತಾ ಇದೆ, ಆದರೆ ಅದು ವಿಕಾಸ ಆಗ್ತಾ ಇಲ್ಲ. ಪ್ರಜ್ಞೆ ವಿಕಾಸ ಆಗಬೇಕು ಅಂದರೆ
ಅದು ಊರ್ಧ್ವಮುಖವಾಗಿ ಸಾಗಬೇಕು. ಅಂದರೆ ಕೆಳ ಮನಸ್ಸಿನಿಂದ ಉನ್ನತ ಮನಸ್ಸಿನ ಸ್ಥಿತಿಯ ಕಡೆಗೆ ನಮ್ಮ ಪ್ರಯಾಣ ಬೆಳಿಬೇಕು. ಇಲ್ಲ ಅಂದರೆ ನಮ್ಮ ಜೀವನಕ್ಕೆ ಇರ್ತಕ್ಕಂತಹ ಅರ್ಥವನ್ನು ನಾವು ತಿಳ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಹೌದು, ನಾನು ನನ್ನ ಮನಸ್ಸನ್ನು ಅವಲೋಕಿಸಬೇಕಾಗಿದೆ. ಪ್ರತಿಯೊಂದು ನಡೀತಿರೋದು ಮನಸ್ಸಿನಿಂದನೇ ಅಲ್ವಾ? ಇದು ಹೇಗಪ್ಪ ಸಾಧ್ಯ? ನಾನು ಈ ಮನುಷ್ಯ ಮಾತ್ರದವನು, ಸಾಧಾರಣ ಮನುಷ್ಯ, ಈ 3 ದೇಹಗಳನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಹೇಗೆ ಇದರಿಂದ ಮುಂದೆ ಹೋಗ್ತಕ್ಕಂಥದ್ದು, ಇದನ್ನು ದಾಟಿ ಹೋಗ್ತಕ್ಕಂಥದ್ದು ಹೇಗೆ ಅಂದರೆ, ಆಧ್ಯಾತ್ಮ ಮಾರ್ಗದಲ್ಲಿ ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲೇ ಸಾಕಷ್ಟು ಮಾರ್ಗದರ್ಶನ ನಮಗೆ ದೊರೆಯುತ್ತೆ. ಇದು ಸುಮ್ಮನೆ ಕತೆ ಅಲ್ಲ. ಋಷಿ ಮುನಿಗಳು, ಮಹಾತ್ಮರು ತಾವು ಹಾದು ಹೋಗಿ ಈ ಸಂಸಾರ ಚಕ್ರದಿಂದ ಮುಕ್ತಿಯನ್ನು ಹೊಂದಿ ಅವರು ಪಡ್ಕೊಂಡಿರ್ತಕ್ಕಂತಹ ಅನುಭವ ಪ್ರಜ್ಞೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸಂದೇಶ. ಸುಮ್ಮನೆ ಏನೋ ಪುರಾಣ ಅಲ್ಲ ಇದು. ಅವರೂ ಕೂಡ ಮನುಷ್ಯ ಜನ್ಮದಿಂದನೇ ಮುಕ್ತಿ ಹೊಂದಿ ಮುಂದೆ ಹೋದಂಥವ್ರು. ಅಂದರೆ ಅವರಿಗಾಯಿತು ಅಂದರೆ ನಮಗೂ ಕೂಡ ಸಾಧ್ಯ ಆಗಲೇಬೇಕು ಅಲ್ವಾ? ನಾವು ಸಂಸರಣಾ ಯೋಜನೆ, ಪರಮಾತ್ಮನ ಈ ಬೃಹತ್ ಯೋಜನೆಯನ್ನು ನೋಡಿದ್ರೆ ಪ್ರತಿಯೊಂದು ಕೂಡ ಚಲನೆಯಲ್ಲಿರ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ವಿಕಾಸದ ಕಡೆಗೆ ನಡೀತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಇದು ಸಾಧ್ಯ. ಅದಕ್ಕೆ ಹೇಳ್ತಾರೆ, ಕೇಳು ಅದು ಸಿಗುತ್ತದೆ. ಅಂದರೆ ನಿನಗೆ ಯಾವ ದಾರಿ ಬೇಕು, ನೀನು ನಿನ್ನ ಗಮ್ಯವನ್ನು ಸೇರಬೇಕು. ಯಾವುದು ನಮ್ಮ ಗಮ್ಯ? ನಾವೆಲ್ಲ ತಿಳ್ಕೊಂಡಿದ್ದೀವಿ ಬಹಳವಾಗಿ ಓದಿ ಅಲ್ವಾ? ಪರಮಾತ್ಮನಿಂದ ಹೊರಟಿರ್ತಕ್ಕಂತಹ ಒಂದು ಕಿಡಿ ನಾವೆಲ್ಲ ಮತ್ತೆ ಪರಮಾತ್ಮನನ್ನೇ ಹೋಗಿ ಸೇರಬೇಕಾಗಿದೆ ಅಂತಕ್ಕಂಥದ್ದು. ಹೇಗೆ ಸೇರ್ತಕ್ಕಂಥದ್ದು, ಯಾವುದು ಅದು ದಾರಿ ಅಂತ ನಾವು ಅಂದ್ಕೊಳ್ಳೋದಾದರೆ ಹೇಳ್ತಾರೆ, ಮಾರ್ಗಜ್ಯೋತಿಯಲ್ಲಿ ಒಂದು ಕಡೆ ಹೇಳಿದೆ, ಕೇಳು ಅದು ಸಿಗುತ್ತದೆ. ಮಾರ್ಗಜ್ಯೋತಿ ಇದ್ರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು. ಯಾಕೆಂದರೆ ಇಲ್ಲಿ ಇರ್ತಕ್ಕಂಥವರು ಬಹಳಷ್ಟು ಜನ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು ಅಂತ ಅಂದ್ಕೊಳ್ತೇನೆ. ಮತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ಭಾಳ ಸಕ್ರಿಯವಾಗಿ ನಡೀತಾ ಇದೆ. ಈ ಒಂದು ಲಾಡ್ಜ್ನಲ್ಲಿ ಅನೇಕ ಉಪನ್ಯಾಸಗಳನ್ನು ಹಮ್ಮಿಕೊಳ್ತಾ ಇದ್ದೀರಾ. ಮಾರ್ಗಜ್ಯೋತಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಗ್ರಂಥ ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲಿ. ತ್ರಿರತ್ನಗಳಲ್ಲಿ ಒಂದು. ಪರಮಗುರು ಚರಣ ಸನ್ನಿಧಿ, ಮೌನವಾಣಿ ಮತ್ತು ಮಾರ್ಗಜ್ಯೋತಿ. ಮಾರ್ಗಜ್ಯೋತಿ ನಮಗೆ ದೀಕ್ಷಾಪಥಕ್ಕೆ ಕರ್ಕೊಂಡು ಹೋಗಿ 7ನೇ ದೀಕ್ಷೆ ತನಕನೂ ಕೂಡ ಮನುಷ್ಯ ಸಾಗೋದಕ್ಕೆ ಬೇಕಾದಂತಹ ಸಂದೇಶವನ್ನು ಕೊಡ್ತಕ್ಕಂಥದ್ದು ಮಾರ್ಗಜ್ಯೋತಿ. ಈ ಒಂದು ಮಾರ್ಗ ನಮಗೆ ಗೊತ್ತಾಗಬೇಕು ಅಂದರೆ ನಾನು ನಿಜವಾಗ್ಲೂ ಯಾವ ಮಾರ್ಗದಲ್ಲಿ ನಡಿಬೇಕು? ನನಗಿಷ್ಟೆಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಕೊಂಡ್ರೂ ಕೂಡ ನನಗೆ ನೆಮ್ಮದಿ ಇಲ್ಲ. ನಾನು ಈಗಾಗಲೇ ಹೇಳಿದೆ, ಸತ್ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದೀವಿ, ಸತ್ಸಂಗಕ್ಕೆ ಬರ್ತಾ ಇದ್ದೀವಿ, ಸೇವಾ ಕಾರ್ಯಗಳಲ್ಲೂ ನಾವು ತೊಡಗಿಸ್ಕೊಳ್ತಾ ಇದ್ದೀವಿ, ಆದರೂ ನಮಗೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಬರೀ ಬಹಿರಂಗದಲ್ಲೇ ಇದೆ, ಬಾಹ್ಯದಲ್ಲೇ ನಮ್ಮ ಪ್ರಜ್ಞೆ ಹರಿದಾಡ್ತಾ ಇದೆ ಹೊರತು ಒಳಮುಖ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ನಿಮಗೆ ಮಾರ್ಗ ಸಿಕ್ಕಬೇಕು ಅಂದರೆ, ನಿಮಗಿದು ಗೊತ್ತಾಗಬೇಕು ಅಂತಂದರೆ ನೀವು ಮನಸ್ಸನ್ನು ಪರಿಶೀಲಿಸಬೇಕು. ಮನಸ್ಸನ್ನು ಶೋಧನೆ ಮಾಡಕ್ಕಂಥದ್ದಿದೆಯಲ್ಲ, ಅದೇ ಪೂರ್ವ ಸಿದ್ಧತೆ. ಈ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಮುಕ್ತಿ ಮಾರ್ಗ ಅನ್ನಿ, ದೀಕ್ಷಾ ಮಾರ್ಗ ಅನ್ನಿ, ಈ ಸಂಸಾರ ಚಕ್ರದಿಂದ ನಾನು ವಿಮುಕ್ತನಾಗಿ ಮುಂದೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಅದು ಎಲ್ಲದಕ್ಕೂ ಕೂಡ ನಮಗೆ ಪೂರ್ವ ಸಿದ್ಧತೆ ಯಾವುದಪ್ಪ ಅಂದರೆ ಮನಸ್ಸನ್ನು ಪರಿಶೀಲಿಸ್ತಕ್ಕಂಥದ್ದು, ಮನಸ್ಸನ್ನು ಶೋಧನೆ ಮಾಡ್ತಕ್ಕಂಥದ್ದು. ಮೊದಲು ಮನಸ್ಸನ್ನು ಅರಿತಕ್ಕಂಥದ್ದು, ನಂತರ ಮನಸ್ಸನ್ನು ಖಾಲಿ ಮಾಡ್ತಕ್ಕಂಥದ್ದು. ಮನಸ್ಸನ್ನು ಖಾಲಿ ಮಾಡೋದೇ ಬಹಳ ಮುಖ್ಯ ಅಲ್ವಾ? ಅದರ ಕಡೆ ನಮ್ಮ ಗಮನವನ್ನು ಹರಿಸಬೇಕಾಗಿದೆ. ಯಾಕೆ ಅಂದರೆ ಈ ಕೆಳಗಿನ ಮನಸ್ಸಲ್ಲಿ ಬಹಳ ಚಟುವಟಿಕೆ ಇದೆ, ಆದರೆ ಉನ್ನತ ಮನಸ್ಸು ಹೇಗಿದೆ? ಮೌನವಾಗಿದೆ. ಅದು ಶುದ್ಧ ಮನಸ್ಸಿನ ಸ್ಥಿತಿ, ಮೌನ ಸ್ಥಿತಿ. ನಾವು ಮೌನವಾಗಿ ಇರೋದೇ ಆದರೆ ಅದೇ ಭಾಳ ಕಷ್ಟ. ಈಗಾಗಲೇ ತಿಳ್ಕೊಂಡ್ವಿ, ಮನುಷ್ಯನಿಗೆ ಸುಮ್ಮನೆ ಇರ್ತಕ್ಕಂಥದ್ದೇ ಭಾಳ ಕಷ್ಟ, ಮೌನವಾಗಿರ್ತಕ್ಕಂಥದ್ದೇ ಬಹಳ ಕಷ್ಟ ಅಲ್ವಾ? ಆ ಮೌನ ಮನಸ್ಸಿನ ಸ್ಥಿತಿಗೆ ಏರಿದಾಗ ಮಾತ್ರ ನಮಗೆ ನಮ್ಮ ಸ್ವಸ್ವರೂಪದ ಅರಿವಾಗ್ತಕ್ಕಂಥ. ನಮ್ಮ ಸ್ವಸ್ವರೂಪ ಅಂದರೆ ಯಾವುದು? ನಮಗೆಲ್ಲ ಗೊತ್ತು, ನಾವು ಈ ದೇಹಾತ್ಮಗಳಲ್ಲ, ಅಂದರೆ ನಾವು ಈ ದೇಹಗಳಲ್ಲ, ನಾನು ಈ ಸ್ಥೂಲ ದೇಹ ಅಲ್ಲ, ರಾಗಭಾವಗಳಲ್ಲ, ಮನಸ್ಸು ಅಲ್ಲ, ಅದಕ್ಕೆ ಅತೀತವಾದಂತಹ ಆತ್ಮಸ್ವರೂಪಿ ನಾನು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಆದರೆ ಅನುಭವಕ್ಕೆ ಪಡ್ಕೊಳ್ಳೋದಿದೆಯಲ್ಲ, ಅನುಭವ ಸ್ಥಿತಿಗೆ ಏರೋದಿದೆಯಲ್ಲ, ಅದೇ ಸಾಧನೆ.
ಅಲ್ಲಿ ಮಾತ್ರನೇ ನಮಗೆ ಸರಿಯಾದ ದಾರಿ ಕಾಣಿಸೋದಕ್ಕೆ ಸಾಧ್ಯನೇ ಹೊರತು ಬರೀ ಓದೋದ್ರಿಂದ, ಬರೀ ತಿಳ್ಕೊಳ್ಳೋದ್ರಿಂದ, ಇಲ್ಲ ಭಾಷಣ ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ದಾರಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸತ್ಸಂಗಗಳಲ್ಲಿ ಭಾಗವಹಿಸಿದರೂ ಕೂಡ, ಎಷ್ಟೋ ವಿಚಾರಗಳನ್ನು ನಾನು ವಿಮರ್ಶೆ ಮಾಡ್ತಾ ಇದ್ದರೂ ಕೂಡ, ಎಷ್ಟೋ ಉನ್ನತ ವಿಚಾರಗಳನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ತಾ ಇದ್ದರೂ ಕೂಡ ನಾವು ಇನ್ನೂ ಆ ಒಂದು ಮಾರ್ಗವನ್ನು ಸರಿಯಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕಾಗಿದೆ, ಮನಸ್ಸನ್ನು ಖಾಲಿ ಮಾಡಬೇಕಾಗಿದೆ. ಅದನ್ನೇ ನಮಗೆ ಯೋಗದಲ್ಲಿ ಹೇಳೋದು ಅಲ್ವಾ. ಜೀವಾತ್ಮ ಇರ್ತಕ್ಕಂಥದ್ದು ಎಲ್ಲಿ? ಕಾರಣ ಶರೀರದಲ್ಲಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಜೀವಾತ್ಮ ಅಂದರೆ ಅಂತರಾತ್ಮ ಅಥವಾ ಉನ್ನತಾತ್ಮ. ಅದೇ ನಮ್ಮ ಸ್ವಸ್ವರೂಪ, ಅದೇ ನಮ್ಮ ನಿಜ ಸ್ಥಿತಿ. ಅನುಭವಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಅಂಶ ಮಾತ್ರ ಕೆಳಗಿನ ಲೋಕಗಳಿಗೆ ಇಳಿದು ಬಂದು ಅನುಭವಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಅಲ್ವಾ. ಜೀವಾತ್ಮ ಇರ್ತಕ್ಕಂಥದ್ದೇ ಕಾರಣ ಶರೀರದಲ್ಲಿ. ಅದು ಎಲ್ಲಿದೆಯಪ್ಪ ಅಂತಂದರೆ ಮನೋಲೋಕದ ಮೇಲಿನ 3 ಉಪಲೋಕಗಳಲ್ಲಿ, ಅಂದರೆ ಆ ಶುದ್ಧ ಮನಸ್ಥಿತಿಯಲ್ಲಿ, ಆ ಮೌನ ಮನಸ್ಸಿನ ಸ್ಥಿತಿಯಲ್ಲಿ ಮಾತ್ರ ನಮ್ಮ ಉನ್ನತಾತ್ಮನನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ನಮ್ಮನ್ನೇ ನಾವು ಕಂಡುಕೊಳ್ಳದೆ ಇದ್ದರೆ ನಾವು ಹೇಗೆ ಸರಿಯಾಗಿ ಜೀವನ ಮಾಡೋಕ್ಕಾಗತ್ತೆ? ಈಗ ನಮ್ಮ ದೇಹ ಜೀವನ ಮಾಡ್ತಾ ಇದ್ದೀವಿ, ದೇಹಾತ್ಮ ಪ್ರಜ್ಞೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮನ್ನು ನಾವು ಕಂಡುಕೊಂಡಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಈ ಮೌನವನ್ನು ಸಾಧಿಸೋದು ಬಹಳ ಮುಖ್ಯ. ಯೋಗದಲ್ಲೂ ಹೇಳ್ತಕ್ಕಂಥದ್ದು ಯೋಗ ಚಿತ್ತವೃತ್ತಿ ನಿರೋಧ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಚಿತ್ತವೃತ್ತಿಗಳು ನಿಂತಾಗ ಮಾತ್ರ, ಮನಸ್ಸು ಮೌನವಾದಾಗ ಮಾತ್ರ ನಮಗೆ ನಮ್ಮ ದರ್ಶನ ಆಗ್ತಕ್ಕಂಥ, ಅಂದರೆ ನಮಗೆ ನಮ್ಮ ಸ್ವಸ್ವರೂಪದ ದರ್ಶನ ಆಗ್ತಕ್ಕಂಥದ್ದೇ ಆಗ. ಅದಕ್ಕೆ ಜೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಲರ್ನ್ ಟು ಅನ್ಲರ್ನ್. ಬಾಹ್ಯದಲ್ಲಿ ನೀನು ಕಲ್ತಿದ್ದು ಸಾಕು, ವಿಚಾರ ತಿಳ್ಕೊಂಡಿದ್ದು ಸಾಕು, ಇನ್ನು ಅದನ್ನೆಲ್ಲ ನಿಲ್ಲಿಸು. ಪ್ರಾರಂಭದಲ್ಲಿ ಬೇಕು, ಬೇಡ ಅಂತ ಅಲ್ಲ, ಪ್ರತಿಯೊಂದು ಬೇಕು. ಎಲ್ಲ ವಿಚಾರವನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳದೇ ಇದ್ದರೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕೈ ಮರಗಳ ಹಾಗೆ ಕೆಲಸ ಮಾಡುತ್ತೆ ಅಲ್ವಾ. ಆದರೆ ಒಂದು ಹಂತಕ್ಕೆ ಬಂದಾಗ ಜೆ ಕೆ ಅವರು ಹೇಳ್ತಾರೆ, ಲರ್ನ್ ಟು ಅನ್ಲರ್ನ್. ಎಲ್ಲ ನಿಮ್ಮ ಪುಸ್ತಕಗಳನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿ ಅಂತ. ಪ್ರಾರಂಭದಲ್ಲೇ ನಾವು ಅದನ್ನು ಹೇಳಿಬಿಟ್ರೆ ಯಾರೂ ಸತ್ಸಂಗಕ್ಕೆ ಬರೋದಿಲ್ಲ ಅಲ್ವಾ. ಅದಕ್ಕೆ ಆದರೆ ಈ ಮಾರ್ಗದಲ್ಲಿ ಅದಕ್ಕೆ ಹೇಳಿದ್ದು, ಆಳದಲ್ಲಿ ಇಳೀತಾ ಇಳೀತಾ, ಮನಸ್ಸಿನ ಆಳದಲ್ಲಿ ಇಳೀತಾ ಸಮುದ್ರದ ಆಳಕ್ಕೆ ಹೋಗ್ತಾ 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 ಮಾತ್ರನೇ ನಮ್ಮಲ್ಲಿರ್ತಕ್ಕಂತಹ ಸಂಪತ್ತಿನ ಅನುಭವ ಆಗ್ತಕ್ಕಂಥದ್ದು, ದರ್ಶನ ಆಗ್ತಕ್ಕಂಥದ್ದು. ಆಗ ಮಾತ್ರ ನಮಗೆ ಸರಿಯಾದ ಮಾರ್ಗ ಅಂತಕ್ಕಂಥದ್ದು ಗೋಚರವಾಗುತ್ತೆ. ಯಾಕೆಂದರೆ ನಮ್ಮ ಸ್ವರೂಪ, ಆತ್ಮನ ಸ್ವರೂಪವನ್ನು ಕಂಡುಕೊಂಡಾಗ ಆ ಆತ್ಮನ ಬೆಳಕು ಮಾರ್ಗದ ಮೇಲೆ ಬೀಳುತ್ತೆ. ಆಗ ನಾವೇ ಪಥವಾಗ್ತೀವಿ. ನಾನೇ ಪಥವಾಗು, ನೀನೇ ಪಥವಾಗು ಅಂತ ಒಂದು ಕಡೆ ಹೇಳ್ತಾರೆ ಮೌನವಾಣಿಯಲ್ಲಿ. ನೀನೇ ಪಥವಾಗು ಅಂದರೆ ಏನರ್ಥ? ಆ ಜೀವಾತ್ಮ ನಮ್ಮ ಸ್ವಸ್ವರೂಪದ ಅರಿವಿನ ನಂತರ ಆತ್ಮನ ಬೆಳಕು ಬೀಳುತ್ತಲ್ಲ, ಆ ಬೆಳಕೆ ನಮಗೆ ದಾರಿ ತೋರಿಸ್ತಕ್ಕಂಥ. ಅಂದರೆ ದೇಹಾತ್ಮ ಪ್ರಜ್ಞೆಯನ್ನು ಪೂರ್ತಿಯಾಗಿ ಬಿಟ್ಟು ಆ ಜೀವಾತ್ಮ ಪ್ರಜ್ಞೆಯಲ್ಲಿ ಮುಂದುವರಿತಕ್ಕಂಥದ್ದು, ಆ ಉನ್ನತಾತ್ಮನ ಪ್ರಜ್ಞೆಯಲ್ಲಿ ನಾವು ಜೀವನದಲ್ಲಿ ಮುಂದುವರಿತಕ್ಕಂಥದ್ದು ಇದೆಯಲ್ಲ, ಅದೇ ಬಹಳ ಮುಖ್ಯ. ಅದೇ ನಿಜವಾದ ಜೀವನದ ಕಲೆ. ಈ ಸ್ವಸ್ವರೂಪ ದರ್ಶನ ಅಂತಕ್ಕಂಥದ್ದು ಏನಷ್ಟು ಸುಲಭನಾ? ಮಾತನಾಡಿದಷ್ಟು ಸುಲಭನಾ? ಎಷ್ಟೋ ಜನ್ಮಗಳಿಂದ ಇದಕ್ಕೆ ಸಂಸ್ಕಾರವನ್ನು ಗಳಿಸ್ಕೊಳ್ತಾ ಬರಬೇಕು. ಇದಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಬರಬೇಕು ಅಲ್ವಾ. ಇದು ಒಂದು ಕಡಿದಾದಂತಹ ದಾರಿ. ಇಲ್ಲಿ ನಾವು ಏಕಾಂಗಿಯಾಗಿ ಪ್ರಯಾಣ ಮಾಡಬೇಕು. ಬಾಹ್ಯದಲ್ಲಿ ಎಲ್ಲರನ್ನ ನೋಡ್ತೀವಿ, ಕುಟುಂಬದಲ್ಲಿ ಗೆಳೆಯರು, ಹೊರಗಡೆ ಮನೆಯವರು, ಮತ್ತು ನಮ್ಮ ಊರಿನವರು, ರಾಷ್ಟ್ರದವರು ಎಲ್ಲರೂ ಇರ್ತಾರೆ. ಆದರೆ ಒಳಗಡೆ ಏಕಾಂಗಿ ನಾನು. ಈ ಆಧ್ಯಾತ್ಮ ಪಥದಲ್ಲಿ ಹೋಗಬೇಕು ಅಂದರೆ ಏಕಾಂಗಿಯಾಗಿ ಪ್ರಯಾಣ ಮಾಡಬೇಕು. ನಮ್ಮ ಪ್ರಜ್ಞೆಯನ್ನು ಹೊರಗಿನಿಂದ ಒಳಮುಖ ಮಾಡಿಕೊಳ್ಬೇಕು. ಆಗ ಮಾತ್ರ ಇದು ಸಾಧ್ಯ. ಹೊರಗಡೆ ನಾವು ನಮ್ಮ ಕರ್ತವ್ಯಗಳನ್ನು ನೆರವೇರಿಸಬೇಕು ಸರಿಯೇ, ಆದರೆ ನಮ್ಮ ಒಳಗಡೆ ಅಂತರಂಗದ ಪ್ರಯಾಣ ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ ಈ ಬದುಕು ಅಂತಕ್ಕಂಥದ್ದು ಲೈಫ್ ಇಸ್ ಎ ಜರ್ನಿ ಫ್ರಮ್ ಹ್ಯೂಮನ್ ಬೀಯಿಂಗ್ ಟು ಬೀಯಿಂಗ್ ಹ್ಯೂಮನ್ ಅಂತ ಹೇಳ್ತಾರೆ. ಲೈಫ್ ಇಸ್ ಎ ಜರ್ನಿ ಫ್ರಮ್ ಹ್ಯೂಮನ್ ಬೀಯಿಂಗ್ ಟು ಬೀಯಿಂಗ್ ಹ್ಯೂಮನ್. ಮನುಷ್ಯತ್ವವನ್ನು ಗಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾದಂತಹ ಜೀವಿಸುವ ಕಲೆ ಅಥವಾ ಜೀವನದ ಕಲೆ
ಅದಕ್ಕೆ ಹೇಳ್ತಾರೆ ಮಾರ್ಗಜ್ಯೋತಿಯಲ್ಲಿ, ನಾವು ಪ್ರಾರಂಭಿಕ ಹಂತದಲ್ಲಿ ಹೇಗೆ ನಾವು ನಮ್ಮನ್ನು ತಿದ್ದುಕೊಳ್ಬೇಕು, ನಮ್ಮ ಆಸೆ ಆಕಾಂಕ್ಷೆಗಳೇ ನಮ್ಮನ್ನು ಆಳ್ತಾ ಇದೆಯಲ್ಲ, ಸಾಕಷ್ಟು ನಮಗೆ ಇಲ್ಲಿ ಸಂದೇಶಗಳು ಸಿಗ್ತಾ ಹೋಗ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ, ನಮಗೆ ಮಹತ್ವಾಕಾಂಕ್ಷೆಯನ್ನು ಕೊಲ್ಲು ಅಂತ ಹೇಳ್ತಾರೆ ಅಲ್ವಾ. ಮಾರ್ಗಜ್ಯೋತಿಯ ಮೊದಲ ಸೂತ್ರಗಳಲ್ಲಿ ನಮ್ಗೆ ಹೇಳ್ತಾರೆ, ಮಹತ್ವಾಕಾಂಕ್ಷೆ, ಬೃಹತ್ತಾದ ಆಕಾಂಕ್ಷೆ, ಅಧಿಕಾರದ ಆಕಾಂಕ್ಷೆ, ಜನಪ್ರಿಯತೆಯ ಆಕಾಂಕ್ಷೆ, ಲೌಕಿಕದ್ದು ಬೇಡ. ನಾವು ಆಧ್ಯಾತ್ಮದ ಕಡೆಗೆ ತಿರುಗಿದ ಮೇಲೂ ಕೂಡ ನನಗೆ ಮೋಕ್ಷ ಸಿಗಬೇಕು, ನಾನು ಹೆಚ್ಚು ತಿಳ್ಕೊಳ್ಬೇಕು, ಬೇರೆಯವರಿಗಿಂತ ನಾನು ಮುಂದುವರಿಬೇಕು ಅಂತಕ್ಕಂತಹ ಸ್ಪರ್ಧಾತ್ಮಕ ಮನೋಭಾವ, ಆ ಬೃಹತ್ತಾದ ಆಕಾಂಕ್ಷೆ ಇದೆಯಲ್ಲ ಅದನ್ನು ಬಿಡಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದ ಮೇಲಿನ ಆಸೆಯನ್ನು ಬಿಡು ಅಂತಾರೆ, ಸುಖಾಪೇಕ್ಷೆಯನ್ನು ಬಿಡು. ಪ್ರತಿಯೊಂದು ಕೂಡ ನಾವು ಲೌಕಿಕ ದೃಷ್ಟಿಯಿಂದನೇ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಹಕ್ಕೆ ಯಾವುದು ಸೌಕರ್ಯವೋ, ಯಾವುದು ಸುಖ ಅಂತ ನಾವು ಅಂದ್ಕೊಂಡಿದ್ದೀವೋ ಅದನ್ನೇ ನಾವು ಮಾಡ್ತಾ ಹೋಗ್ತೇವೆ. ಅದನ್ನೆಲ್ಲ ನಾವು ಬಿಡಬೇಕಾಗತ್ತೆ. ಪ್ರತ್ಯೇಕತಾ ಮನೋಭಾವನೆಯನ್ನು ಬಿಡಬೇಕಾಗುತ್ತೆ. ನಾವು ಎಲ್ಲರಲ್ಲಿ ಇರ್ತಕ್ಕಂತಹ ಏಕ ಚೈತನ್ಯವನ್ನು ಗುರುತಿಸ್ತಕ್ಕಂತಹ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ನಿಜವಾದ ದರ್ಶನ ನಮಗೆ ಈ ಸದ್ಯದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಾವು ಪರಮಾತ್ಮನ ಚೈತನ್ಯ ಎಲ್ಲರಲ್ಲೂ ಬೀಜ ರೂಪದಲ್ಲಿದೆ. ಏಕತೆಯಲ್ಲಿ ವಿವಿಧತೆ ಕಾಣಿಸ್ತಾ ಇದೆ. ಏಕತೆ ವಿವಿಧತೆಯಾಗಿ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಆ ವಿವಿಧತೆಯಲ್ಲಿ ಒಳಗಡೆ ಆಗಿರ್ತಕ್ಕಂತಹ ಏಕತೆಯನ್ನು ಗುರುತಿಸಬೇಕು. ಅದಕ್ಕೆ ಪ್ರತ್ಯೇಕತಾ ಮನೋಭಾವನೆಯನ್ನು ಕೊಲ್ಲು ಅಂತ ಹೇಳ್ತಾರೆ. ಕೊಲ್ಲು ಅಂದರೆ ಇಲ್ಲಿ ನಾಶ ಮಾಡು, ಅಂದರೆ ಇಲ್ಲವಾಗಿಸು ಅನ್ನುವಂಥ ಅರ್ಥದಲ್ಲಿ. ಈ ಸೂತ್ರಗಳಿಗೆ ಬಹಳ ಆಳ ಅರ್ಥ ಇದೆ. ಒಂದೊಂದು ಸೂತ್ರವನ್ನು ಬೇಕಾದರೆ ನುರಿತ ಉಪನ್ಯಾಸಕರು 2 ಗಂಟೆ 3 ಗಂಟೆ ಬೇಕಾದರೂ ಭಾಷಣ ಮಾಡಬಹುದು. ನಾವು ಬಹಳ ಸರಳ ಅರ್ಥದಲ್ಲಿ ಸೂಕ್ಷ್ಮವಾಗಿ ಇರ್ತಕ್ಕಂಥ ಸಮಯದಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಬೆಳಿಬೇಕು ಅಂತಕ್ಕಂಥ ಹಸಿವನ್ನು ಕೊಲ್ಲು ಅಂತಾರೆ. ಅಂದರೆ ಬೇರೆಯವ್ರನ್ನ ತುಳಿದು ನಾವು ಮುಂದುವರಬೇಕು ಅಲ್ವಾ. ಎಷ್ಟು ನಮಗೆ ಮಹತ್ವಾಕಾಂಕ್ಷೆ, ಅಧಿಕಾರದ ಆಸೆ, ಜನಪ್ರಿಯತೆಯ ಆಸೆ, ಆಧ್ಯಾತ್ಮ ಸಂಸ್ಥೆಗಳಲ್ಲೂ ಕೂಡ ಒಬ್ಬರನ್ನ ತುಳಿದು ಇನ್ನೊಬ್ಬರು ನಾವು ಮುಂದೆ ಬರಬೇಕು ಅಂತಕ್ಕಂಥ ವಾಂಛೆ, ಈ ರೀತಿ ಇದ್ದರೆ ನಾವು ನಿಜವಾಗ್ಲೂ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲವೇ ಇಲ್ಲ. ಇವೆಲ್ಲವನ್ನು ಕೂಡ ನಾವು ಪ್ರಾರಂಭಿಕ ಹಂತದಲ್ಲೇ ಮೆಟ್ಟಿ ನಿಲ್ಲಬೇಕು. ಮಹತ್ವಾಕಾಂಕ್ಷೆಯನ್ನಾಗಲಿ ಅಥವಾ ಇಂದ್ರಿಯ ಸುಖಗಳ ಅಪೇಕ್ಷೆಯನ್ನಾಗಲಿ ಅಥವಾ ನಾನು ಬೆಳಿಬೇಕು ಅಂತಕ್ಕಂತಹ ಹಸಿವನ್ನಾಗಲಿ ಪ್ರತ್ಯೇಕತಾ ಮನೋಭಾವನೆಯನ್ನಾಗಲಿ ಎಲ್ಲವನ್ನು ಕೂಡ ನಾವು ಬಿಡ್ತಾ 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 ಬಂದಾಗ ಮಾತ್ರನೇ ನಾವು ನಿಜವಾಗಲೂ ಕೂಡ ಈ ಹೊರಗಿನ ಚಟುವಟಿಕೆಯಿಂದ ಆ ಮೌನ ಮನಸ್ಸಿನ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರ. ಆಗ ನಾವು ಒಂದು ಹಂತದಲ್ಲಿ ಈ ಮಾರ್ಗದಲ್ಲಿ ಹುಡುಕ್ತಾ ಹೋದಾಗ ನಮ್ಮ ಮೌನ ಮನಸ್ಸಿನ ಸ್ಥಿತಿಗೆ ನಮ್ಮ ಪ್ರಜ್ಞೆಯನ್ನು ಏರಿಸಬೇಕು. ನಮ್ಮ ಜೀವಾತ್ಮ ಅಥವಾ ನಮ್ಮ ಸ್ವಸ್ವರೂಪವನ್ನು ನಾವು ಕಂಡುಕೊಳ್ಬೇಕು ಅಂತ ಇದ್ದಾಗ ನಮ್ಮ ಈ ದೇಹಾತ್ಮ ಪ್ರಜ್ಞೆ ಇದೆಯಲ್ಲ, ಅಂದರೆ ನಾನನ್ನು ಹೇಗೆ ಗುರುತಿಸ್ಕೊಳ್ತೀನಿ? ನನ್ನ ಹೆಸರಿನಿಂದ, ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ ನಾನು ಗುರುತಿಸ್ಕೊಳ್ತೀನಿ. ಈ ದೇಹಾತ್ಮ ಪ್ರಜ್ಞೆ ಅಂತಕ್ಕಂಥದ್ದು ಪೂರ್ತಿಯಾಗಿ ನಾಶ ಆಗಬೇಕು. ಸಂಪೂರ್ಣವಾಗಿ ನಾಶ ಆದಾಗ ಮಾತ್ರನೇ ನಾವು ನಮ್ಮ ಸ್ವಸ್ವರೂಪದ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ. ಈ ಎಲ್ಲ ದೇಹಾತ್ಮ ಪ್ರಜ್ಞೆ ಇರುವವರೆಗೆ, ಇಲ್ಲಿ ಮನಸ್ಸಿನ ಚಟುವಟಿಕೆ ಇರುವವರೆಗೆ ಮನಸ್ಸು ಮೌನ ಆಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮೌನ ಆದಾಗ ಮಾತ್ರನೇ ನಮಗೆ ಸ್ವಸ್ವರೂಪದ ದರ್ಶನ ಆಗ್ತಕ್ಕಂಥದ್ದು. ಅದಕ್ಕೆ ಮಾರ್ಗಜ್ಯೋತಿಯಲ್ಲಿ ಒಂದು ಕಡೆ ಹೇಳ್ತಾರೆ, ಪ್ರಾರಂಭಿಕ ಸೂತ್ರಗಳಲ್ಲೇ ಹೇಳ್ತಾರೆ, ಆತ್ಮವು ಗುರುಗಳ ಸಮ್ಮುಖದಲ್ಲಿ ನಿಲ್ಲಬೇಕಾದರೆ ಅದರ ಕಾಲುಗಳನ್ನು ಹೃದಯದ ರಕ್ತದಿಂದ ತೊಳೆದಿರಬೇಕು. ನೋಡಿ ನಮ್ಮ ಜೀವನ ಹೇಗಿರಬೇಕು. ಇಲ್ಲಿ ನಿಸ್ಸಂಶಯವಾಗಿ ಮನುಷ್ಯನ ಅಹಂಕಾರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ದಮನವಾಗಿರಬೇಕು. ಅಹಂಕಾರ ಮನಸ್ಸಿನ ಒಂದು ಗುಣ ಅಲ್ವಾ, ಒಂದು ಸ್ವಭಾವ, ಒಂದು ಮುಖ. ಮನಸ್ಸಿನ ಒಂದು ಮುಖ ಅಹಂಕಾರ, ಕೆಳಮನಸ್ಸಿನ ಮುಖ. ಅದು ನಿಸ್ಸಂಶಯವಾಗಿ ಸಂಪೂರ್ಣವಾಗಿ ದಹನವಾಗಬೇಕು. ನಮ್ಮಲ್ಲಿ ಗತಿಸಿದ ನೆನಪುಗಳು ಯಾವಾಗಲೂ ಇರುತ್ತೆ ಮನಸ್ಸಿನಲ್ಲಿ ಅಲ್ವಾ. ಆ ಚಿತ್ತದಲ್ಲಿ ನೆನಪುಗಳ ಭಂಡಾರನೇ ಇದೆ. ಆ ನೆನಪುಗಳ ಕೊಳೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದೇ ಹೃದಯದಿಂದ ರಕ್ತಸ್ರಾವವಾಗುವಂತೆ ಮಾಡುವುದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ನಮಗೆ ಸಂದೇಶವನ್ನು ಇಲ್ಲಿ ಗುರುಗಳು ಒದಗಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಿ ನೋಡಬೇಕಾಗಿದೆ.
ಹೃದಯ ರಕ್ತದಿಂದ ನಮ್ಮ ಕಾಲುಗಳನ್ನು ತೊಳೆದಿರಬೇಕು ಅಂದರೆ, ದೇಹಾತ್ಮ ಪ್ರಜ್ಞೆಯನ್ನು ಪೂರ್ತಿಯಾಗಿ ಬಿಡಬೇಕು ಅಂದರೆ ನಮ್ಮ ಐಡೆಂಟಿಟಿನೇ ಇಲ್ಲ, ಅಲ್ಲಿ ನಾನು ಪ್ರಜ್ಞೆನೇ ಇಲ್ಲ. ನಾನು ಇದ್ದಾಗ ಮಾತ್ರನೇ ಆ ಅಹಂಭಾವ ಅಂತಕ್ಕಂಥದ್ದು ಇರುವಂಥದ್ದು ಅಲ್ವಾ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ, ಕಾಲು ತೊಳೆಯದೆ ಗರ್ಭಗುಡಿಗೆ ಪ್ರವೇಶವಿಲ್ಲ ಅಂತ ಹೇಳ್ತಾರೆ. ಅಂದರೆ ಉನ್ನತವಾಗಿರ್ತಕ್ಕಂತಹ ಒಂದು ಸ್ಥಿತಿ, ನಮ್ಮ ಸ್ವಸ್ವರೂಪವನ್ನು ಅರಿತಕ್ಕಂತಹ ಆ ಉನ್ನತ ಪ್ರಜ್ಞಾ ಸ್ಥಿತಿಯನ್ನು ನಾವು ಗರ್ಭಗುಡಿ ಅಂದ್ಕೊಂಡ್ರೆ, ನಮ್ಮ ಕೆಳದೇಹಗಳಲ್ಲಿ ಇರ್ತಕ್ಕಂತಹ ಕಲ್ಮಶಗಳನ್ನು ನಾವು ಪೂರ್ತಿಯಾಗಿ ತೊಳ್ಕೊಳ್ದಲೇ ಆ ಗರ್ಭಗುಡಿಗೆ ಪ್ರವೇಶವನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಸ್ವಲ್ಪ ಎಲ್ಲರನ್ನ ಎಚ್ಚರಿಸೋದಕ್ಕೋಸ್ಕರ ಒಂದು ಚಿಕ್ಕ ಕತೆ. ಈಗ ಬುದ್ಧರು ಅವ್ರ ಕಾಲದಲ್ಲಿ ಅನೇಕ ಜನರು ಬಂದು ಅವ್ರ ಹತ್ರ ದೀಕ್ಷೆಯನ್ನು ತಗೊಳ್ತಾರೆ. ಆ ಒಂದು ಕಾಲದಲ್ಲಿ ಅವರಿದ್ದಂತಹ ಒಂದು ಸನ್ನಿವೇಶದಲ್ಲಿ ಬಹಳ ಆತ್ಮಗಳು ಬೆಳೆದು ಮುಕ್ತಿಯನ್ನು ಪಡ್ಕೊಂಡ್ರು ಅಂತ ಹೇಳ್ತಕ್ಕಂಥದ್ದು. ಒಂದು ಸಾರಿ ಒಬ್ಬ ರಾಜ ಬುದ್ಧರ ಹತ್ರ ದೀಕ್ಷೆಯನ್ನು ಪಡ್ಕೊಳ್ತಕ್ಕಂತಹ ಉದ್ದೇಶದಿಂದ ಬರ್ತಾನೆ. ಆತ ರಾಜನಾಗಿದ್ದರೂ ಕೂಡ ಬಹಳ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ, ಬಹಳ ಸುಸಂಸ್ಕೃತ ವ್ಯಕ್ತಿಯಾಗಿರ್ತಾನೆ. ದೀಕ್ಷೆಯನ್ನು ಪಡ್ಕೊಳ್ಬೇಕು, ಸನ್ಯಾಸವನ್ನು ನಾನು ಸ್ವೀಕರಿಸಬೇಕು ಅಂತ ಬುದ್ಧರ ಹತ್ರ ಒಂದು ಸಾರಿ ಬರ್ತಾನೆ. ಅವರು ಇದ್ದಂತಹ ಆಶ್ರಮಕ್ಕೆ ಬಂದಾಗ ಅಲ್ಲಿ ಬಹಳ ಉದ್ದವಾದಂತಹ ಸಾಲಿನಲ್ಲಿ ಭಾಳ ಜನ ನಿಂತಿರ್ತಾರೆ. ಅಲ್ಲಿ ಬಂದು ತಾನೂ ಕೂಡ ಪರಿಶುದ್ಧನಾಗಿ ತಲೆಯನ್ನು ಪೂರ್ತಿ ಬೋಳಿಸ್ಕೊಂಡು ತಾನು ಸನ್ಯಾಸ ದೀಕ್ಷೆಯನ್ನು ತಗೊಳ್ಬೇಕು ಅಂತ ಬಂದು ತಾನೂ ನಿಲ್ತಾನೆ. ಆದರೆ ನೋಡಿ, ಬುದ್ಧರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಾನು, ಏನಾದರೂ ತೊಗೊಂಡು ಹೋಗಿ ಕೊಡಬೇಕಲ್ಲ. ಒಂದು ಕೈಯಲ್ಲಿ ಒಂದು ವಜ್ರದ ಹರಳನ್ನು ಇಟ್ಕೊಳ್ತಾನೆ. ಆಮೇಲೆ ಅನಿಸುತ್ತೆ ಅವನಿಗೆ, ಬುದ್ಧರು ಸರಳ ಜೀವಿ, ಅವ್ರು ಮಾಡ್ತಾ ಇರ್ತಕ್ಕಂಥ ಜೀವನದಲ್ಲಿ ಅವರಿಗೆ ವಜ್ರದ ಅವಶ್ಯಕತೆ ಏನಿದೆ, ಇರಲಿ ಹೇಗಾದರೂ ಆಗಲಿ ಅಂತ ಎಡಗೈಯಲ್ಲಿ ಒಂದು ಬಿಳಿಯ ತಾವರೆ ಹೂವನ್ನು ಇಟ್ಕೊಳ್ತಾನೆ. ಇಟ್ಕೊಂಡು ಹೋಗ್ತಾನೆ, ಅಲ್ಲಿ ಸರ್ತಿ ಸಾಲಲ್ಲಿ ನಿಂತ್ಕೊಳ್ತಾನೆ. ಬುದ್ಧರು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಗಮನಿಸ್ತಾ ಇದ್ದಾಗ ಈ ರಾಜನನ್ನು ಕೂಡ ಗಮನಿಸ್ತಾರೆ. ಅವರೇನು ಹತ್ರ ಹೋಗಿ ಹೇಳೋದಿಲ್ಲ, ಆ ಮನಸ್ಸಿನಲ್ಲೇ ಆಗ್ತಕ್ಕಂತಹ ಒಂದು ಸಂವಾದ, ಇಲ್ಲಿ ಬಾಯಿ ಮುಖಾಂತರ ಹೇಳ್ತಕ್ಕಂಥದ್ದೇನೂ ಇಲ್ಲ. ಅದನ್ನು ತ್ಯಜಿಸು ಅಂತ ಹೇಳ್ತಾರೆ. ಯಾವುದು ತಕ್ಷಣ ರಾಜನಿಗನ್ಸುತ್ತೆ, ನಾನು ಅಂದ್ಕೊಂಡೆ ಈ ವಜ್ರದ ಹರಳು ಬುದ್ಧರಿಗೆ ಬೇಕಾಗಿಲ್ಲ, ಸನ್ಯಾಸಿ, ಅದನ್ನು ಕೆಳಗಡೆ ಬಿಸಾಕ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅವನ ಮನಸ್ಸಿನಲ್ಲಿ ಅದನ್ನು ತ್ಯಜಿಸು ಅನ್ನುವಂತಹ ಒಂದು ಸಂದೇಶ ಬರುತ್ತೆ. ಆಗ ಈ ಹೂವಿನ ಅವಶ್ಯಕತೆ ಕೂಡ ಇಲ್ಲ ಅಂದ್ಬಿಟ್ಟು ಆ ಹೂವನ್ನು ಕೂಡ ಕೆಳಗೆ ಹಾಕ್ತಾನೆ. ಯಾರು? ರಾಜ. ಇನ್ನೊಂದು ಸ್ವಲ್ಪ ಮುಂದುವರೆದು ಹೋಗ್ತಾ ಇರ್ತಾನೆ ಸರತಿ ಸಾಲಲ್ಲಿ. ಆಗ ಮತ್ತೊಂದು ಅವನಿಗೆ ಜ್ಞಾಪಕಕ್ಕೆ ಬರುತ್ತೆ. ಬುದ್ಧರು ಅವರ ಉಪನ್ಯಾಸಗಳಲ್ಲಿ ಹೇಳ್ತಾ ಇದ್ದಂತಹ ತತ್ವ ಸಂದೇಶಗಳು ಒಂದು ದ್ವಿಪದಿಯಲ್ಲಿ ಹೀಗೆ ಹೇಳಿರ್ತಾರೆ, ಏನ ತ್ಯಜಸಿ ತಂ ತ್ಯಜ, ನೀನು ಯಾವುದರಿಂದ ಇದನ್ನೆಲ್ಲ ತ್ಯಜಿಸಿದೆಯೋ ಅದನ್ನೂ ತ್ಯಜಿಸು ಅಂತ. ಅಂದರೆ ನನ್ನ ಕೈಲಿದ್ದದ್ದನ್ನು ನಾನು ತ್ಯಜಿಸಿದೆ ಅಲ್ವಾ, ಬಲಗೈಯಲ್ಲಿದ್ದನ್ನು ಹಾಕಿದೆ, ಎಡಗೈಯಲ್ಲಿದ್ದನ್ನು ಹಾಕಿದೆ. ಯಾವುದರಿಂದ ನೀನು ಕೆಳಗೆ ಹಾಕಿದ್ಯೋ ಅದನ್ನೂ ಕೆಳಗೆ ಹಾಕು. ಅಂದರೆ ಅಹಂಭಾವ, ನಾನು ಅಂತಕ್ಕಂಥ ಭಾವ ಇದೆಯಲ್ಲ ಅದನ್ನು ಬಿಡು. ಆ ನಾನು ಅನ್ನೋ ಭಾವವನ್ನು ಬಿಡೋ ತನಕ ನಮ್ಮ ಸ್ವಸ್ವರೂಪದ ದರ್ಶನ ನಮಗಾಗೋದಿಲ್ಲ. ಸ್ವಸ್ವರೂಪದ ದರ್ಶನ ಆದರೆ ನಮಗೆ ನಿಜವಾದ ದೀಕ್ಷಾಪಥಕ್ಕೆ ಪ್ರವೇಶ ದೊರೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಸಂಪೂರ್ಣವಾಗಿ ಕಾಯ ವಾಚ ಮನಸ ಪರಿಶುದ್ಧರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತಹ ವಿಚಾರವನ್ನು ನಮಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನೂ ಒಂದೆರಡು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ ಮಾರ್ಗಜ್ಯೋತಿಯಲ್ಲಿ. ಆತ್ಮನು ಗುರುಗಳ ಸಮ್ಮುಖದಲ್ಲಿ ನಿಲ್ಲಬೇಕಾದರೆ ಅವರ ಕಾಲುಗಳನ್ನು ಹೃದಯ ರಕ್ತದಿಂದ ತೊಳೆದಿರಬೇಕು ಅನ್ನೋದೊಂದೇ ಅಲ್ಲ, ಕಿವಿಗಳು ಕೇಳುವ ಮುನ್ನ ಅವು ತಮ್ಮ ಸೂಕ್ಷ್ಮತೆಯನ್ನು ಕಳ್ಕೊಂಡಿರಬೇಕು ಅಂತಾರೆ. ಮತ್ತು ಕಣ್ಣುಗಳು ನೋಡುವ ಮುನ್ನ ಅವು ಕಣ್ಣೀರು ಸುರಿಸೋದನ್ನು ಕಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ನಾವು ಗುರುಗಳ ಸಮ್ಮುಖದಲ್ಲಿ ಮಾತನಾಡುವ ಮುನ್ನ ಅವುಗಳ ತಮ್ಮ ಶಕ್ತಿಯನ್ನು ಕಳ್ಕೊಂಡಿರಬೇಕು ಅಂತಾರೆ. ಅಂದರೆ ಕಣ್ಣೀರು ಯಾವಾಗ ಸುರಿಯೋದಿಲ್ಲ, ನನ್ನ ಮನಸ್ಸಲ್ಲಿ ಕ್ಷೋಭೆ ಇದ್ದರೆ, ನನ್ನದು ನನ್ನ ನರಳಾಟ ಅಂತ ಇದ್ದಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿಯೊಬ್ಬರ ದುಃಖನೂ ನನ್ನದೇ ಅಂದಾಗ
ಪ್ರತಿಯೊಬ್ಬರಿಗೂ ಕೂಡ ನಾನು ಸ್ಪಂದಿಸ್ತಾ ಇದ್ದೀನಿ, ಅನುಕಂಪ ಕರುಣೆ ಅನ್ನೋದನ್ನು ನನ್ನ ಹೃದಯದಲ್ಲಿ ನಾನು ಬೆಳೆಸ್ಕೊಂಡಿದ್ದೀನಿ ಅಂದರೆ ಆತನಿಗೆ ಸುಮ್ಮನೆ ಕಣ್ಣೀರು ಬರಲ್ಲ. ನಮಗೆ ಪಕ್ಕದ ಮನೆಯವರೋ ಇನ್ಯಾರೋ ಏನೋ ಆಯಿತು ಅಂದರೆ ಕಣ್ಣೀರು ಬರಲ್ಲ. ನಮಗೇನಾದರೂ ಆದರೆ ಮಾತ್ರನೇ ನಮ್ಗೆ ಕಣ್ಣೀರು ಬರೋದು ಅಲ್ವಾ? ಹಾಗೆ ಆ ದೇಹಾತ್ಮ ಸ್ವಭಾವನ ಸಂಪೂರ್ಣವಾಗಿ ಬಿಡಬೇಕು. ಕಿವಿಗಳು ಕೇಳಿಸಿಕೊಳ್ಳುವ ಮುನ್ನ ಅದರ ಸೂಕ್ಷ್ಮತೆಯನ್ನು ಕಳ್ಕೊಂಡಿರಬೇಕು ಅಂತಂದರೆ, ನಾವು ಯಾರಾದರೂ ಹೊಗಳಿದ್ರೆ ನಮ್ಮನ್ನು ಹಿಗ್ಗುತ್ತೀವಿ, ತೆಗಳಿದ್ರೆ ಕೂಗುತ್ತೀವಿ. ಬಹಳ ಬೇಗ ಪ್ರತಿಯೊಂದು ಕೂಡ ನಮ್ಮನ್ನು ಹೊಗಳಲಿ ಅಂತಲೇ ನಾವು ಯಾವಾಗಲೂ ಕಿವಿಗಳನ್ನು ತೆರ್ಕೊಂಡಿರ್ತೀವಿ. ಯಾರಾದರೂ ನಮ್ಮನ್ನು ಬೈಲಿ ಅಂತ ನಾವು ಅಂದ್ಕೊಳ್ತೀವ? ಇಲ್ಲ. ಆ ಸೂಕ್ಷ್ಮತೆಯನ್ನು ನಾವು ಕಳ್ಕೊಂಡಿರಬೇಕು. ಅಂದರೆ ಬಾಹ್ಯದಲ್ಲಿ ನಾವು ಕೇಳಿಸ್ಕೊಳ್ತಕ್ಕಂತಹ ಯಾವುದೇ ಒಂದು ಈ ಲೌಕಿಕ ದೃಷ್ಟಿಯಿಂದ ಇರತಕ್ಕಂಥದ್ದು ಎಲ್ಲವನ್ನೂ ಕೂಡ ಬಿಡಬೇಕು. ನಮ್ಮ ಮಾತು ಹೇಗಿರಬೇಕು? ಮಧುರವಾಗಿರಬೇಕು, ಯಾರನ್ನು ಕೂಡ ನೋಯಿಸಬಾರ್ದು. ಆ ರೀತಿಯಲ್ಲಿ ನಾವು ನಮ್ಮನ್ನು ಸಿದ್ಧತೆ ಮಾಡಿಕೊಂಡಾಗ ಮಾತ್ರ ನಮ್ಮ ಸ್ವಸ್ವರೂಪದ ದರ್ಶನ ಆಗೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಆ ಸ್ವಸ್ವರೂಪದ ದರ್ಶನ ಅಂತಕ್ಕಂಥದ್ದು ಏನು, ಹೇಗೆ? ಈ ಮಾರ್ಗದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಆಧ್ಯಾತ್ಮ ಸಾಧಕ ಎಲ್ಲವನ್ನೂ ಬಿಟ್ಬಿಟ್ರೆ ತಾನು ಅಂತ ಅಂದ್ಕೊಂಡಿದ್ದು ಈ ಮನಸ್ಸು, ಈ ದೇಹ, ಈ ಭಾವನೆಗಳು ಎಲ್ಲನೂ ಬಿಟ್ಬಿಟ್ರೆ ಅವನಿಗೆ ಏನು ಅನಿಸುತ್ತೆ? ತನಗೇನೂ ಇಲ್ಲ, ತಾನು ಏಕಾಂಗಿ. ಅದನ್ನೇ ಹೇಳೋದು, ಈ ದೇಹಾತ್ಮ ಸ್ವಭಾವನ ಪೂರ್ತಿ ಕಿತ್ತು ಬಿಸಾಕ್ತೀವಲ್ಲ, ಅಹಂಭಾವವನ್ನು ಕಿತ್ತು ಬಿಸಾಕ್ತೀವಲ್ಲ, ಅದು ಹೃದಯದಿಂದ ರಕ್ತ ಸೋರಿದ ರೀತಿಯಲ್ಲಿ ಆತನಿಗಾಗ್ತಕ್ಕಂತಹ ಅನುಭವ. ಅದಷ್ಟು ಸುಲಭ ಅಲ್ಲ. ಯಾಕೆಂದರೆ ನಾವು ಎಷ್ಟೋ ಜನ್ಮಗಳಿಂದ, ಕೋಟ್ಯಾಂತರ ವರ್ಷಗಳಿಂದ ನಾವು ಈ ದೇಹಗಳ ಜೊತೆ ಆಧ್ಯಾತ್ಮ ಭಾವದಲ್ಲಿ ನಮ್ಮನ್ನು ಇರಿಸ್ಕೊಂಡು ಬಿಟ್ಟಿದ್ದೇವೆ. ಅದೇ ನಾವು ಬಿಡಿಸ್ಕೊಂಡು ನಾವು ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಳ್ತಾ ಇಲ್ಲ ಅಂತ ಅಲ್ಲ, ನಿಜವಾಗಲೂ ಆ ಪರಿಸ್ಥಿತಿ ಎದುರಾದಾಗ ಎಷ್ಟು ನೋವು ಉಂಟಾಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈ ವಿಚಾರಗಳನ್ನು ನಮಗೆ ಅವರು ಹೇಳ್ತಾ ಹೋಗ್ತಾರೆ. ಆಗ ಏಕಾಂಗಿಯಾಗಿರ್ತಾನಂತೆ. ದೇಹಾತ್ಮ ಸ್ವಭಾವವನ್ನು ಪೂರ್ತಿಯಾಗಿ ತ್ಯಜಿಸಿದಾಗ ಆತ ಏಕಾಂಗಿಯಾಗಿರ್ತಾನೆ. ಅಲ್ಲಿನ್ನೇನೂ ಇಲ್ಲ, ಬರೀ ಕತ್ತಲೇ ಕಾಣಿಸ್ತಾ ಇರುತ್ತೆ. ಮತ್ತು ಅಲ್ಲಿ ಒಂದು ಆಳವಾದಂತಹ ಒಂದು ಕಮರಿ ಇದೆ ಅನ್ನುವಂತಹ ಒಂದು ಆತನಿಗೆ ಗೋಚರವಾಗ್ತಕ್ಕಂಥದ್ದು. ಆಗ ನಿಜವಾಗ್ಲೂ ಮನಸ್ಸಿನೂ ಇದೆ, ಅಲ್ಲೇನೋ ಭಯ ಅಂತಕ್ಕಂಥದ್ದು ಇದೆ. ಅದಕ್ಕೆ ಹೇಳ್ತಾರೆ, ಆತ ಧೈರ್ಯವಾಗಿ ಮುನ್ನುಗ್ಗು ಅಂತ ಹೇಳ್ತಾರೆ. ಮುನ್ನುಗ್ಗು, ನಿನ್ನ ಒಳಗಡೆ ಇರೋದನ್ನು ನೀನು ಅರಸು, ನಿನ್ನ ಹೊರಗಡೆನೂ ಇರ್ತಕ್ಕಂಥದ್ದನ್ನು ಅರಸು, ಸಿಗಲಾರದ್ದನ್ನು ಅರಸು ಅಥವಾ ಅಪೇಕ್ಷಿಸು ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಳಗಡೆ ಇರೋ ತತ್ವನೂ ಅದೇ, ಹೊರಗಡೆ ಇರೋ ತತ್ವನೂ ಅದೇ. ನಮ್ಮ ಕೈಗೆ ಸಿಗದಲೇ ಇರ್ತಕ್ಕಂಥದ್ದು ಅಂದರೆ ಮನಸ್ಸಿಗೆ ಒಂದು ಪರಿಮಿತಿ ಇದೆ. ಕೆಳಗಿನ ಮನಸ್ಸಿಗೆ ಅದು ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಬಿಡಿಸ್ಕೊಂಡಾಗ, ಅದರಿಂದ ಇನ್ನು ಉನ್ನತ ಸ್ತರಕ್ಕೆ ಏರಿದಾಗ ಮಾತ್ರನೇ ನಾವು ದೇಹಾತ್ಮ ಸ್ವಭಾವದಿಂದ ಪೂರ್ತಿಯಾಗಿ ಬಿಡಿಸ್ಕೊಂಡು ಜೀವಾತ್ಮನನ್ನು ಅಥವಾ ನಮ್ಮ ಸ್ವಸ್ವರೂಪವನ್ನು ಕಾಣೋದಕ್ಕೆ ಸಾಧ್ಯ. ಹಾಗೇನು ಮಾಡಬೇಕಾಗುತ್ತೆ? ನಾವು ಧೈರ್ಯವಾಗಿ ಮುನ್ನುಗ್ಗಬೇಕು. ಏಕೆಂದರೆ ಅಭಯ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಆಧ್ಯಾತ್ಮ ಪಥದಲ್ಲಿ ಸಾಗತಕ್ಕಂತಹ ಆಧ್ಯಾತ್ಮ ಸಾಧಕನಿಗೆ ಧೈರ್ಯ ಇರಬೇಕು. ಮುನ್ನುಗ್ಗು, ನೀನು ಇಲ್ಲದುದಕ್ಕೆ ಅಥವಾ ಅಜ್ಞಾತಕ್ಕೆ ಶರಣ ಆಗುವು ಅಂಥೇಳಿ. ಅಜ್ಞಾತ ಅಂದರೆ ನಮಗಿನ್ನೂ ಸಿಕ್ಕಿಲ್ಲ, ಕಂಡಿಲ್ಲ, ಅದಕ್ಕೆ ನಾವು ಸಂಪೂರ್ಣ ಶರಣಾಗಬೇಕು. ಸಂಪೂರ್ಣ ಶರಣಾಗತಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನಲ್ಲ, ಹೇಗೆ ನೀನು ಸಂಪೂರ್ಣ ಶರಣಾಗತರ ಯಾರು ಆಗ್ತಾರೋ ಅವರನ್ನು ನಾನು ಕೈ ಹಿಡಿದು ನಡೆಸ್ತೇನೆ ಅಂತ. ಆ ರೀತಿ ಸಂಪೂರ್ಣವಾಗಿ ಶರಣಾಗತರಾಗಬೇಕು. ದ್ರೌಪದಿ ಅಂತಹ ಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅವಳ ವಸ್ತ್ರಾಪಹರಣ ಆಗ್ತಾ ಇದ್ದಂತಹ ಸಮಯದಲ್ಲಿ ಅವಳು ಎಷ್ಟೇ ಬೇಡ್ಕೊಂಡ್ರೂ ಕೃಷ್ಣ ಬರಲ್ಲ. ಎರಡೂ ಕೈಯನ್ನು ಮೇಲೆತ್ತಿ ಕೃಷ್ಣ ನೀನೇ ನನ್ನನ್ನು ಕಾಪಾಡು ಅಂದಾಗ ಮಾತ್ರ ಕೃಷ್ಣ ಅವಳಿಗೆ ಬೇಕಾದಂತಹ ಸಹಾಯವನ್ನು ಒದಗಿಸ್ತಕ್ಕಂಥದ್ದು. ಆ ರೀತಿಯ ಪರಿಪೂರ್ಣ ಸಂಪೂರ್ಣ ಶರಣಾಗತಿ ನಮ್ಮ ಉನ್ನತಾತ್ಮಕ್ಕೆ ನಾವು ಮಾಡಿಕೊಂಡಾಗ ಮಾತ್ರನೇ ನಮಗೆ ಸ್ವಸ್ವರೂಪದ ದರ್ಶನ ಆಗ್ತಕ್ಕಂಥದ್ದು ಮತ್ತು ಮಾರ್ಗ ಅಂತಕ್ಕಂಥದ್ದು ಕಾಣಿಸೋದು. ಮಾರ್ಗನ ನಾವು ಅನ್ವೇಷಣೆ ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ಮಾರ್ಗದ ಶೋಧನೆಯನ್ನು ಮಾಡಬೇಕು. ಶೋಧನೆ ಅಂದರೆ ಇರೋದನ್ನು ಕಂಡುಕೊಳ್ಬೇಕು. ಅದಿದೆ, ಇಲ್ಲದೆ ಏನಿಲ್ಲ, ಅದಿರೋದನ್ನು ನಾವು ಕಂಡುಕೊಳ್ಬೇಕು. ಆಗ ನಮಗೆ ಸಮ್ಯಕ್ ದೃಷ್ಟಿ ಬರ್ತಕ್ಕಂಥದ್ದು, ಯಥಾರ್ಥ ದರ್ಶನ ಆಗ್ತಕ್ಕಂಥದ್ದು. ಆ ಯಥಾರ್ಥ ದರ್ಶನ ಆದಾಗಲೇ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ಆತ್ಮ ಚೈತನ್ಯ ಒಂದೇ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರೋದು. ಎಲ್ಲಿ ಅನುಭವ ಪ್ರಜ್ಞೆಯಲ್ಲಿ ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು, ಇಲ್ಲಿ ನಾವು ಓದಿ ತಿಳ್ಕೊಳ್ತಕ್ಕಂಥದ್ದು.
ಆದರೆ ನಮ್ಮ ಅನುಭವ ಪ್ರಜ್ಞೆಯಲ್ಲಿ ನಾವು ಅನುಭವಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಅಲ್ಲಿ ಮಾತ್ರ ಸಾಧ್ಯ. ಆ ಒಂದು ಮೌನ ಮನಸ್ಸಿನ ಗಾಢ ಒಂದು ಏಕಾಂತತೆಯ ಮೌನದಲ್ಲಿ ಆ ಯೋಚನೆಯ ಚಲನೆ ಇಲ್ಲದೆ ಇದ್ದಾಗ ನಿಗೂಢ ಕ್ಷಣ ಅಂತ ಹೇಳ್ತಾರೆ. ನಿಗೂಢ ಕ್ಷಣದಲ್ಲಿ ಮಾರ್ಗ ದೊರೆಯುತ್ತೆ, ನಮಗೆ ಸ್ವಸ್ವರೂಪದ ಅರಿವಾಗುತ್ತೆ. ಅದಕ್ಕೆ ಸಾಕಷ್ಟು ನಮಗೆ ಧೈರ್ಯ ಇರಬೇಕು. ಇದನ್ನೇ ಹೇಳ್ತಾರೆ ರೋಮಾಂಚಕಾರಿ ಪರಿಶೋಧನೆಯ ಕ್ಷಣ ಅಂತ ಹೇಳ್ತಾರೆ. ಆತ್ಮ ಪುಷ್ಪವು ಅರಳುವಂತಹ ಪವಿತ್ರ ಕಾಲ ಅಂತ ಹೇಳ್ತಾರೆ. ಇದು ಒಂದು ನಮ್ಮ ಜೀವನದಲ್ಲಿ ಆಗೋದ್ರೆ, ನಮ್ಮ ಮನಸ್ಸನ್ನು ನಾವು ಮೌನವಾಗಿಸಿ ಖಾಲಿ ಮಾಡಿ ಆ ಅಜ್ಞಾತಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸ್ಕೊಂಡಿದ್ದೆ ಆದರೆ ಕೆಲವು ಕ್ಷಣಗಳು ನಾವು ಆ ಮೌನ ಸ್ಥಿತಿಯಲ್ಲಿ ಕೂಡ ಆ ಒಂದು ಕ್ಷಣದಲ್ಲಿ ನಮಗೆ ಮೇಲಿನಿಂದ ಜೀವ ಚೈತನ್ಯ ಶಕ್ತಿ ಏನು ಹರಿಯುತ್ತೋ ಅದು ನಮ್ಮ ಜೀವನದ ಉದ್ದಕ್ಕೂ ಇದು ನಮ್ಮನ್ನು ನಡೆಸುತ್ತೆ. ಅದಕ್ಕೆ ಹೇಳ್ತಾರೆ ಮಾರ್ಗಜ್ಯೋತಿಯಲ್ಲಿ, ಮೌನವು ಒಂದೇ ಒಂದು ಕ್ಷಣ ಅಥವಾ 1,000 ವರ್ಷಗಳು ಉಳಿಯಬಹುದು, ಆದರೆ ಅದು ಖಂಡಿತವಾಗಿಯೂ ಕೊನೆಗೊಳ್ಳುತ್ತದೆ. ಆದರೂ ಅದರ ಚೈತನ್ಯ ನಿನ್ನೊಡನೆ ಇರುತ್ತದೆ. ಆ ಒಂದು ಕ್ಷಣ ನಾವು ಅನುಭವ ಕ್ಷಣವನ್ನು ಅನುಭವಿಸಿವಲ್ಲ, ಅದು ಒಂದು ಕ್ಷಣ ಮಾತ್ರ ಆಗಿರ್ಬೋದು ಅಥವಾ ಹೆಚ್ಚು ಕಾಲ ಆಗಿರ್ಬೋದು. ಕೆಲವರಿಗೆ ಬೆಳೆದಂಥವ್ರಿಗೆ ಪದೇ ಪದೇ ಆ ಒಂದು ಸ್ಥಿತಿಯನ್ನು ಮುಟ್ತಕ್ಕಂಥದ್ದಿರ್ಬೋದು. ಆದರೆ ಆ ಒಂದು ಸ್ಥಿತಿಯಲ್ಲಿ ನಮಗೆ ದೊರೆಯತಕ್ಕಂತಹ ಚೈತನ್ಯ ಶಕ್ತಿ ಇದೆಯಲ್ಲ, ಆತ್ಮ ಚೈತನ್ಯ ಶಕ್ತಿ, ಅದು ನಮ್ಮನ್ನು ಮುಂದೆ ಸಲೀಸಾಗಿ ನಡೆಸ್ಕೊಂಡು ಹೋಗುತ್ತೆ. ಪ್ರಯತ್ನ ಇಲ್ಲದಲೇ ನಾವು ಈ ಒಂದು ಆಧ್ಯಾತ್ಮ ಪಥದಲ್ಲಿ ದೀಕ್ಷಾ ಪಥಕ್ಕೆ ಹೆಜ್ಜೆ ಇಡ್ತಾ ಮುಂದುವರಿತಾ ಹೋಗ್ಬೋದು. ಆಗ ನಾವು ನಡೆಸ್ತಕ್ಕಂತಹ ಜೀವನ ಇದೆಯಲ್ಲ, ಅದೇ ನಿಜವಾದ ಜೀವನ, ಅದೇ ಜೀವನದ ಕಲೆ. ನಿಜವಾದ ಜೀವನದ ಕಲೆ ನಮಗೆ ಯಾವಾಗ ಸಿದ್ಧಿಸುತ್ತೆ ಅಂದರೆ, ಸ್ವಸ್ವರೂಪದ ಅರಿವಾಗಿ ಆ ಅರಿವಿನ ಬೆಳಕಿನಲ್ಲಿ ನಾವು ಯಾವಾಗ ಜೀವನವನ್ನು ಮಾಡೋದಕ್ಕೆ ಸಿದ್ಧರಾಗ್ತೀವೋ ಆಗ ಮಾತ್ರ ನಮಗೆ ನಿಜವಾದ ಜೀವನದ ಕಲೆ ಸಿದ್ಧಿಸ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಕೃಷ್ಣನನ್ನು ನಾವು ಉನ್ನತಾತ್ಮ ಅಂತ ಅಂದ್ಕೊಂಡ್ರೆ ಅರ್ಜುನ ದೇಹಾತ್ಮವನ್ನು ಪ್ರತಿನಿಧಿಸ್ತಾನೆ ಅಂತಂದರೆ ಇಲ್ಲಿ ಅರ್ಜುನನೇ ಹೋರಾಡಬೇಕು ಯುದ್ಧದಲ್ಲಿ ಅಲ್ವಾ. ಆದರೆ ಆತ ಯಾರ ಮಾರ್ಗದರ್ಶನದಲ್ಲಿ ಹೋರಾಡ್ತಾನೆ? ಕೃಷ್ಣನ ಮಾರ್ಗದರ್ಶನದಲ್ಲಿ ಹೋರಾಡ್ತಾನೆ. ಹಾಗೆ ನಾವು ಈ ಒಂದು ದೇಹದಲ್ಲಿ ಇದ್ದರೂ ಕೂಡ, ದೇಹಾತ್ಮ ಪ್ರಜ್ಞೆಯಲ್ಲಿ ಇದ್ದರೂ ಕೂಡ ನಮ್ಮನ್ನು ಯಾರು ನಡೆಸಬೇಕು ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿತಾ ನಮ್ಮನ್ನು ನಮ್ಮದೇ ಆದ ಉನ್ನತಾತ್ಮ, ಬೇರೆ ಯಾರೋ ಅಲ್ಲ, ನಮ್ಮ ಉನ್ನತಾತ್ಮನೇ ಗುರುವಾಗಿ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥದ್ದು ಅಪ್ರಯತ್ನ ಪೂರ್ವಕವಾಗಿ ಬಹಳ ಉಲ್ಲಾಸಕರವಾಗಿರ್ತಕ್ಕಂತಹ ಒಂದು ಇದು ಜೀವನ ಪಥನ ಅಥವಾ ಪಥ ಅಂತ ಹೇಳ್ತಕ್ಕಂಥದ್ದು. ಜೀವನದ ಈ ಪಥ ಇದೆಯಲ್ಲ, ಅದು ಬಹಳ ಉಲ್ಲಾಸಕರವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಬೇರೆ ರೀತಿ ಹೇಳೋದಾದರೆ, ಶಿಷ್ಯ ಸಿದ್ಧನಾದಾಗ ಮಹಾತ್ಮರು ಸಿದ್ಧ ಅಂತಾರೆ. ಈ ಒಂದು ಹಂತದಲ್ಲಿ ಆ ಒಂದು ಮೌನ ಸ್ಥಿತಿಯಲ್ಲಿ ನೀನು ಗುರುಗಳನ್ನು ಹುಡುಕು, ಆ ಒಂದು ಪ್ರಜ್ಞಾಸ್ಥಿತಿಯಲ್ಲಿ ನಿನಗೆ ಗುರುಗಳು ಸಿಗ್ತಾರೆ. ಗುರುಗಳು ಅಂದರೆ ಮಹಾತ್ಮರು ಅಂದ್ಕೊಳ್ಬೋದು. ನಮ್ಮ ಸ್ವಸ್ವರೂಪ ಅರಿವೇ ಗುರು ಅಲ್ವಾ, ಅರಿವೇ ಗುರು. ಆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರು ಯಾವುದೋ ಕಾಲದಲ್ಲಿ ಹೇಳಿಬಿಟ್ಟಿದ್ದಾರೆ. ಆ ಗುರುವಿಗೆ, ನಮ್ಮ ಉನ್ನತಾತ್ಮನಿಗೆ ನಾವು ಸಂಪೂರ್ಣವಾಗಿ ಅರ್ಪಿಸ್ಕೊಂಡಾಗ ಮಾತ್ರ ನಾವು ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಈ ಮಾರ್ಗದಲ್ಲಿ ನಡೀತಾ ನಾನು ಮುಕ್ತನಾಗಲಿಲ್ಲ. ಅವನಿನ್ನ ನಿಜವಾದ ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿದ್ದಾನೆ ಸಾಧಕ ಇನ್ನ ಯೋಗ ಮಾರ್ಗದಲ್ಲಿ ಈಗ ಹೆಜ್ಜೆ ಇಡ್ತಾ ಇದ್ದಾನೆ. ಸರಿಯಾದ ರೀತಿಯಲ್ಲಿ ಆತ ಹೋಗಬೇಕು ಅಂದರೆ ಮಾರ್ಗದ ಶೋಧನೆ ಮತ್ತು ಪಥಕ್ರಮಣ ಎರಡು ಒಟ್ಟಿಗೆ ಆಗಬೇಕು ಅಂತಾರೆ. ಅಂದರೆ ಮನಸ್ಸು ಇನ್ನು ಪೂರ್ತಿ ಅಳೆದಿರಲ್ಲ, ಯಾವುದೋ ಕೆಲವು ಕ್ಷಣಗಳಲ್ಲಿ ಅದು ಇಲ್ಲವಾಗಿ ಉನ್ನತ ಚೈತನ್ಯವನ್ನು ಪಡ್ಕೊಂಡಿರುತ್ತೆ, ಆ ಒಂದು ಅನುಭವವನ್ನು ಗಳಿಸ್ಕೊಂಡಿರುತ್ತೆ, ಬೆಳಕು ಬಿದ್ದಿರುತ್ತೆ. ಆದರೆ ಜೀವನದ ಸವಾಲುಗಳನ್ನು ಎದುರಿಸುವಾಗ ಪ್ರತಿ ಕ್ಷಣದಲ್ಲೂ ಕೂಡ ನಾವು ನಮ್ಮ ಒಳಗಿರ್ತಕ್ಕಂಥ ಉನ್ನತಾತ್ಮನನ್ನು ಕಂಡುಕೊಳ್ಬೇಕು. ಅದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಇಲ್ಲಿ ಹೇಳ್ತಾರೆ ರೋಹಿತ್ ಮೆಹತಾರವರು ಮಾರ್ಗಾನ್ವೇಷಣೆ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅಂದರೆ ಸೀಕ್ ಔಟ್ ದ ವೇ, ಅವರು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೆ ಶ್ರೀಧರ್ ಅವರು ತರ್ಜುಮೆ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಅದು ಮಾರ್ಗಜ್ಯೋತಿ ಗ್ರಂಥಕ್ಕೆ ಬರೆದಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಗ್ರಂಥ. ಅದರಲ್ಲಿ ಹೇಳ್ತಾರೆ, ಇದು ಹೇಗೆ ಅಂದರೆ ಈ ಮಾರ್ಗದ ಶೋಧನೆ, ಮಾರ್ಗದ ಪಥಕ್ರಮಣ ಅಂತ ಇದೆಯಲ್ಲ, ಅವೆರಡು ಒಟ್ಟಿಗೆ ಸಾಗುತ್ತೆ. ಹೇಗೆ ಅಂದರೆ ಈ ಕೃಷ್ಣ ಗೋಪಿಕೆಯರ ಕಣ್ಣುಮುಚ್ಚಾಲೆ ಆಟ ಅಂತ ಹೇಳ್ತಾರೆ. ಅವರು ರಾಸಲೀಲೆಗಳನ್ನು ಆಡುವಾಗ ಕೃಷ್ಣ ಇದ್ದಕ್ಕಿದ್ದಂಗೆ
ಕಣ್ಮರಿ ಆಗೋಗ್ತಾ ಇದ್ದ, ಮಾಯ ಆಗೋಗ್ತಾ ಇದ್ದ ಅಲ್ವಾ. ಗೋಪಿಕೆಯರು ಏನು ಮಾಡ್ತಾ ಇದ್ರು, ಹುಡುಕ್ತಾ ಇದ್ರು, ಎಲ್ಲಿ ಕೃಷ್ಣ ಎಲ್ಲಿದ್ದಾನೆ ಕೃಷ್ಣ ಅಂತ ಹುಡುಕ್ತಾ ಇದ್ರು. ಸಿಕ್ಕಿದಾಗ ಬಹಳ ಸಂತೋಷ ಪಡ್ತಾ ಇದ್ರು. ಇದು ಎಷ್ಟು ಸರಿ 1000 ಸರಿ ಆದರೂ ಕೂಡ ಅದೇ ಸಂತೋಷ ಅವರಿಗೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಕೃಷ್ಣ ಅಂದರೆ ನಮ್ಮ ಉನ್ನತಾತ್ಮ, ಮನಸ್ಸಾಕ್ಷಿ. ಅದು ಏನಿದೆ ಅದನ್ನು ನಾವು ನಮ್ಮ ಜೀವನದ ಒಂದು ಪಥಕ್ರಮಣದಲ್ಲಿ ಪ್ರತಿ ಕ್ಷಣದಲ್ಲೂ ಕಂಡುಕೊಳ್ಬೇಕು. ಅದು ಮಾಯವಾಗ್ತಾ ಇರುತ್ತೆ, ಯಾಕೆಂದರೆ ನಾವಿನ್ನೂ ಈ ಲೌಕಿಕದಲ್ಲಿದ್ದೇವೆ ಅಲ್ವಾ. ಅದು ಮಾಯ ಆಗ್ತಾ ಇರುತ್ತೆ, ಅದನ್ನು ಕಂಡುಕೊಳ್ತಾ ಇರಬೇಕು, ನಾವು ಮುಂದುವರಿತಾ ಇರಬೇಕು. ಆಗ ನಿಜವಾದ ಜೀವಿಸುವಂತಹ ಕಲೆ ನಮಗೆ ಸಿದ್ಧಿಸುತ್ತೆ. ಅದೇ ನಿಜವಾದ ಜೀವನದ ಕಲೆ ಅಂತ ನಾವು ತಿಳ್ಕೊಳ್ಬೋದು. ಆಗೇನಾಗುತ್ತೆ ಅಂದರೆ ನಾವು ಒಂದು ಉಪಕರಣವಾಗಿ ಕೆಲಸ ಮಾಡ್ತೇವೆ. ಇಲ್ಲಿ ಏನು ನಿಮಿತ್ತ ಮಾತ್ರದಲ್ಲಿ ನಾವು ಕೆಲಸ ಮಾಡ್ತೇವೆ ಅಲ್ವಾ. ನಿಮಿತ್ತ ಮಾತ್ರ ನಿರ್ಲಿಪ್ತ ಜೀವನಂ ಅಂತ. ನಿರ್ಲಿಪ್ತತೆಯಲ್ಲಿ ನಾವು ಜೀವನ ಮಾಡ್ತೇವೆ. ಈ ದೇಹಾತ್ಮ ನಿಮಿತ್ತ ಮಾತ್ರವಾಗಿರ್ತಕ್ಕಂಥದ್ದು, ಒಂದು ಉಪಕರಣವಾಗಿರ್ತಕ್ಕಂಥದ್ದು. ಉನ್ನತ ಶಕ್ತಿಗೆ ಅಥವಾ ನಮ್ಮದೇ ಆತ್ಮಶಕ್ತಿ ನಮ್ಮಲ್ಲಿ ಹರಿತಾ ನಮ್ಮಿಂದ ಒಂದು ಇಂಪಾದ ಸಂಗೀತ, ಜೀವನದ ಸಂಗೀತ ಉತ್ಪತ್ತಿಯಾಗುತ್ತೆ ಅಂತ ಭಾಳ ಕಲಾತ್ಮಕವಾಗಿ ಕೂಡ ಅವರು ಇಲ್ಲಿ ನಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಆ ಮಹಾವಾದ್ಯಕಾರನ ಕೈಯಲ್ಲಿ ನಾವೇ ಒಂದು ಶ್ರುತಿ ಮಾಡಿದ ವಾದ್ಯವಾಗ್ತೇವೆ ಅಂತ ಹೇಳ್ತಾರೆ. ನಮ್ಮ ಜೀವನ ಹೇಗಿರಬೇಕು, ಉನ್ನತಾತ್ಮನ ಕೈಯಲ್ಲಿ ನಾವು ನುಡಿತಕ್ಕಂತಹ, ಶ್ರುತಿಗೊಳಿಸಿರ್ತಕ್ಕಂತಹ ಒಂದು ಉಪಕರಣವಾಗಬೇಕು. ಒಂದು ವೀಣೆಯಿಂದ ಸುಶ್ರಾವ್ಯವಾದಂತಹ ನಾದ ಹೊರಡಬೇಕು ಅಂದರೆ ಆ ತಂತಿಗಳನ್ನು ಬಿಗಿ ಮಾಡಿ ಚೆನ್ನಾಗಿ ಅವರು ಶ್ರುತಿಗೊಳಿಸಿರ್ತಾರೆ. ಅದೇ ನಾವು ಜೀವನದಲ್ಲಿ ಕಳಿಸ್ಕೊಳ್ತಕ್ಕಂತಹ ಅನುಭವ, ನಮ್ಮನ್ನು ನಾವು ಸಿದ್ಧತೆಗೊಳಿಸ್ಕೊಳ್ತಕ್ಕಂಥದ್ದು. ಆ ತಂತಿಗಳನ್ನು ಬಿಗಿ ಮಾಡದೇ ಇದ್ದರೆ ಆ ಸುಶ್ರಾವ್ಯವಾದಂತಹ ಸಂಗೀತ ಹೊರಡೋದಿಲ್ಲ. ಆ ಸುಶ್ರಾವ್ಯವಾದ ಸಂಗೀತವನ್ನು ಹೊರಡಿಸೋದು ಯಾರು? ನಮ್ಮ ಉನ್ನತಾತ್ಮ. ಉನ್ನತಾತ್ಮನ ಕೈಯಲ್ಲಿರ್ತಕ್ಕಂತಹ ಒಂದು ವಾದ್ಯದಲ್ಲಿ ಆ ವಾದ್ಯದ ತಂತಿಗಳಾಗಿ ನಾವು ಕೆಲಸ ಮಾಡಬೇಕು. ಆಗ ನಿಜವಾದ ಸುಮಧುರವಾದಂತಹ ಸಂಗೀತ ಅದರಿಂದ ಹೊರಡುತ್ತೆ ಅನ್ನುವಂತಹ ವಿಚಾರವನ್ನು ಬಹಳ ಸೊಗಸಾಗಿ ಇಲ್ಲಿ ನಮಗೆ ವಿವರಣೆಯನ್ನು ಕೊಡ್ತಾರೆ. ಎಲ್ಲರೂ ಕೂಡ ಆ ಗ್ರಂಥವನ್ನು ಓದಬೇಕು. ಯಾಕೆಂದರೆ ಬಹಳ ಆಳ ಅರ್ಥದಲ್ಲಿದೆ. ಪ್ರತಿ ಸಾರಿ ಓದಿದಾಗಲೂ ಕೂಡ ಇನ್ನೂ ಆಳವಾಗಿ ನಮಗೆ ಅರ್ಥ ಆಗ್ತಾ ಹೋಗ್ತಕ್ಕಂಥದ್ದು. ನಾವು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಳ್ತೀವೋ ಅಷ್ಟರ ಮಟ್ಟಿಗಿನ ಗಂಭೀರತೆ ನಮ್ಮಲ್ಲಿ ಬರ್ತಕ್ಕಂಥದ್ದು. ಯಾಕೆಂದರೆ ಇದು ಸುಮ್ಮನೆ ಏನೋ ತಿಳ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಆಧ್ಯಾತ್ಮ ವಿಚಾರ ಅಂತಕ್ಕಂಥದ್ದು ಸಾಧನೆ. ಇದು ನಾವು ಯಾವುದೋ ಒಂದಿನ ಸತ್ಸಂಗದಲ್ಲಿ ಬಂದ್ವಿ, ಇಲ್ಲ ಇನ್ನೊಂದು ದಿನ ಎಲ್ಲೋ ಸತ್ಸಂಗಕ್ಕೆ ಹೋದ್ವಿ, ಅಥವಾ ಎಲ್ಲಿ ಸತ್ಸಂಗ ನಡೆದ್ರೂ ನಾನು ಹೋಗ್ತೀನಿ, ಅಷ್ಟಕ್ಕೆ ಅಲ್ಲ. ಅಷ್ಟಕ್ಕೆ ನಾವು ಮುಕ್ತಾಯಗೊಳಿಸಬಾರ್ದು. ಆಳ ಅರ್ಥದಲ್ಲಿ ತಿಳ್ಕೊಂಡು ಯಾವಾಗ ನಾವು ಇದನ್ನು ಸಾಧನೆ ಮಾಡ್ತೀವೋ ಆಗಲೇ ನಮಗೆ ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ತಿಳಿದವರು ಎಲ್ಲ ಸಾಹಿತ್ಯದಲ್ಲೂ ಕೂಡ ಧ್ಯಾನವೇ ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಮದ್ದು, ಮಂತ್ರ ಅಂತ. ಧ್ಯಾನದಲ್ಲಿ ಮಾತ್ರ ನಮ್ಮನ್ನು ಸತತವಾಗಿ ನಿರಂತರವಾಗಿ ತೊಡಗಿಸ್ಕೊಳ್ತಾ ಆ ಮನಸ್ಸನ್ನು ಮೌನವಾಗಿಸ್ಕೊಳ್ಬೋದು, ಮನಸ್ಸನ್ನು ಖಾಲಿಯಾಗಿಸ್ಕೊಳ್ಬೋದು. ಆಗ ದೊರೀತಕ್ಕಂತಹ ಅನುಭವ ಇದೆಯಲ್ಲ, ಅದು ಯಾರೂ ಕೂಡ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಅದನ್ನು ನನಗೆ ಈ ರೀತಿ ಅನುಭವ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಪದಗಳ ಮೂಲಕ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಸಾಧನೆಯನ್ನು ಗಂಭೀರವಾಗಿ ನಾವೆಲ್ಲರೂ ಕೂಡ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಣ. ಈ ಮಾರ್ಗದಲ್ಲಿ ಎಲ್ಲರೂ ಜೊತೆಯಾಗಿ, ಆದರೂ ಕೂಡ ಒಂಟಿಯಾಗಿ, ಜೊತೆಯಲ್ಲಿ ನಾವಿದ್ರೂ ಕೂಡ ಒಳಗಿನ ಸಾಧನೆ ಒಂಟಿಯಾಗಿ ನಡಿಬೇಕು. ಏಕಾಂಗಿ ಪ್ರಯಾಣ. ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ತಗೊಂಡು ಈ ವಿಚಾರವನ್ನು ಸಾಧನೆಯ ಕಡೆ, ನಮ್ಮ ಜೀವನದಲ್ಲಿ ಮೌಲ್ಯಗಳ ಅನುಷ್ಠಾನದ ಕಡೆ ಹೆಚ್ಚು ಒತ್ತನ್ನು ಕೊಡ್ತಾ ನಿಜವಾದ ಮಾರ್ಗವನ್ನು ನಾವು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇದುವರೆಗೂ ಬಹಳ ಸಾವಕಾಶವಾಗಿ ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.